ಸಿಟಿ ಲೈಟ್ಸಿನ 4ನೇ ಹಾಡು ಇವತ್ತು ರಿಲೀಸ್ ಆಗ್ತಿದೆ. ಸೊ 3 ಜನದ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಸಾಂಗ್ ಲಾಂಚ್. ನನಗೆ ಎಲ್ಲ ಹೊಸಬರು ಅಂದರೆ ನೀವು ಯಾರು ಹೊಸಬರು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ನಿಮ್ಮ ಟೀಮ್ ನೀವಾಗ್ಬೋದು, ಇನ್ನೊಂದಷ್ಟು ಜನ ಹೀರೋಯಿನ್ ಆಗ್ಬೋದು, ನೀವು ನೆಕ್ಸ್ಟ್ ಇದನ್ನು ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತಿದ್ದೀವಿ. ಸೊ ನೀವು ಇಂಡಸ್ಟ್ರಿಗೆ ಕರ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಎಲ್ಲ ತುಂಬ ಟ್ಯಾಲೆಂಟೆಡ್ಸ್ ಬರ್ತಾ ಇದ್ದೀರಾ. ಎಲ್ಲರೂ ತುಂಬ ಕಷ್ಟಪಟ್ಟಿರೋ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಗೊತ್ತಿಲ್ಲ, ಒಂದು ರೇಸಲ್ಲಿ ಓಡ್ತಿರ್ಬೇಕು, ಒಂದು ದಿವಸ ಗೆಲ್ತೀವಿ. ರೇಸ್ ಬಿಡಬಾರ್ದು, ಪ್ರಾಕ್ಟೀಸ್ ಇದ್ದು ಓಡ್ತಿದ್ರೆ ಒಂದು ದಿವಸ ಗೆದ್ದೇ ಗೆಲ್ತೀವಿ ಅನ್ನೋಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳು ಸಾಕ್ಷಿಯಾಗಿರಲಿ ಅಷ್ಟೇ. ನಿಮಗೆ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ಪ್ರಾಕ್ಟೀಸ್ ಸಾಕ್ಷಿಯಾಗಿದ್ದರೆ 100% ನೀವೆಲ್ಲರೂ ದಿವಸ ಯಾರೋ ಒಂದು ರೇಸಲ್ಲಿ ಮತ್ತೆ ಬರ್ತೀರ. ಸರ್ ನನಗೆ ಅನಿಸ್ತು ಅಂದರೆ, ನನ್ನ ಶಿವಸೇನಾ ಅವರು ಹಿಂಗೆ ಮಾತಾಡ್ಕೊಂಡು ಬರ್ತಾರಂತ, ಸರ್ ಈ ಹೊಸಬರು ಹೀರೋಯಿನ್ನ ಕರೆಸಿ ನೀವೇನೋ ಲಾಂಚ್ ಮಾಡಿಸಿ ಸರ್, ತುಂಬ ಒಳ್ಳೆ ಐಡಿಯಾ ಶಿವ, ನಾನು ಮಾಡ್ತೀನಿ ತಾಳು, ಯಾರ್ಯಾರಿದ್ದಾರೆ ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದಾಗ ನಿಮ್ಮನ್ನೆಲ್ಲ ಲಿಸ್ಟ್ ಕೊಟ್ಟರು. ನೀವುಗಳು ಏನು ಬಂದಿದ್ದೀರಾ, ಆ್ಯಕ್ಚುಲಿ ನೆಕ್ಸ್ಟ್ ಬ್ರೈಟ್ ಲೈಟ್ಸೇ ನೀವು. ನಾನು ನಿಮ್ಮ ಜೊತೆ ಬರ್ತಾ ಇರ್ತೀವಿ. ನೀವೆಲ್ಲ ಏನು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ಮುಂದಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಜೊತೆ ಇರ್ತೀವಿ. ಥ್ಯಾಂಕ್ ಯು. ಮಾತಾಡ್ಬೋದು 2 ನಿಮಿಷ. ಹೇಗೆ ಅನಿಸ್ತದೆ? ಮೊದಲಾಗಿ ಸಾಂಗ್ ತುಂಬಾ ಮುದ್ದಾಗಿದೆ ಸರ್. ನನ್ನ ವೈಫ್ ನೆನಪಾಗ್ತಿದ್ರು ನನಗೆ ಸಾಂಗ್ ನೋಡ್ತಿದ್ದಾಗಲೇ. ಅಷ್ಟು ಕನೆಕ್ಷನ್ ಇದೆ ಅಂತ ಅನಿಸ್ತು. ಹಾಗೆ ರಿಯಲ್ ಕಪಲ್ಸ್ ಏನಾರ ತೊಗೊಂಡಿದ್ದಾರೆ, ಐ ಥಿಂಕ್ ದಟ್ಸ್ ಅ ಪ್ಲಸ್ ಪಾಯಿಂಟ್. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಕಂದಮ್ಮ ಆಗಿರ್ಬೋದು, ಬಾಬಾ ಆಗಿರ್ಬೋದು, ನನ್ನ 2 ಫೇವ್ರೆಟ್ ಲಿಸ್ಟಲ್ಲಿದೆ. ಬರ್ತಾನೆ ಕೇಳ್ಕೊಂಬಂದೆ. ಆ್ಯಂಡ್ ನನ್ನ ಪ್ರಿಯಾಗೆ, ನನ್ನ ವೈಫಿಗೆ ಹೇಳ್ತಾ ಇರ್ತೀನಿ ಕಂದಮ್ಮ ಅಂತ ಹೇಳ್ತಿರ್ತೀನಿ. ಸೊ ಆ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಿರ್ತೀನಿ ಯಾವಾಗಲೂ. ಏನೋ ಗೊತ್ತಿಲ್ಲ, ಒಂಥರ ಫೀಲ್ ಇದೆ, ಪದೇ ನೋಡ್ತಿರ್ತೀನಿ. ಆ್ಯಂಡ್ ಸರ್ ವಿಜಯ್ ಸರ್, ನೀವು ಆ್ಯಕ್ಟ್ ಮಾಡಿದ ಕೆಲವು ತುಣುಕುಗಳು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಂತು. ನೀವು ತುಂಬ ಚೆನ್ನಾಗಿ ಮದುವೆದಾಗ ಮಾಡಿದ್ದೀರಾ ಆ ಸಾಂಗಲ್ಲಿ, ಕಂದಮ್ಮ ಸಾಂಗಲ್ಲಿ ಮೇಕಿಂಗ್ ಎಲ್ಲ ಬರ್ತದೆ. ಸೊ ಇಟ್ ಇಸ್ ವೆರಿ ನೈಸ್. ಆ್ಯಂಡ್ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 2007ರಲ್ಲಿ ನಾನು 10ನೇ ಕ್ಲಾಸಲ್ಲಿದ್ದೆ. ದುನಿಯಾ ಸಿನಿಮಾ ಯಾವ ರೀತಿ ಹಿಟ್ ಆಯಿತು ಅಂತ ಐ ಥಿಂಕ್ ಪ್ರತಿಯೊಬ್ಬರು ಗೊತ್ತಿದೆ. ಆದರೆ ಸರ್ ನನ್ನಲ್ಲೇ ಒಂದು ಸ್ಪಾರ್ಕ್ ಏನು ಕ್ರಿಯೇಟ್ ಆಯಿತು ಅಂದರೆ, ನಾನು ಕೂಡ ಹೀರೋ ಆಗ್ಬೋದು, ನಾನು ಕೂಡ ಮಾಡ್ಬೋದು ಅಂತ ನಿಮ್ಮಿಂದ ನಾನು ಒಂದಿಷ್ಟು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ ಸರ್. ಸೊ ಸುಮಾರು ಜನ ಯೂತ್ಸಿಗೆ ನೀವು ಇನ್ಸ್ಪೈರ್ ಮಾಡಿದ್ದೀರಾ. ಹಾಗೆ ನಿಮ್ಮ KCC ತಂಡದಲ್ಲೂ ನಾನೊಬ್ಬ ಆ್ಯಕ್ಟರ್ ಆಗಿ, ಕ್ರಿಕೆಟರ್ ಆಗಿ ಆಡಿದ್ದೆ ಸರ್. ಆ್ಯಂಡ್ ಸರ್ ಈ 14 ವರ್ಷದ ಜರ್ನಿಯಲ್ಲಿ ನಮ್ಮ ಫಂಕ್ಷನ್ಗಳನ್ನ ನಮ್ಮನ್ನ ಗುರುತಿಸೋದು ಕಡಿಮೆ, ಅಂಥದ್ರಲ್ಲಿ ಸರ್ ನಿಮ್ಮ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮನ್ನು ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನನ್ನ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಮೀಡಿಯಾದವ್ರಿಗೆ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಮಾಸ್ತಿ ಅಣ್ಣ, ಚರಣ್ ಸರ್, ಫಸ್ಟ್ ಟೈಮ್ ಲೈವಾಗಿ ನೋಡ್ತಾ ಇರೋದು. ಸೊ ಒಂದು 5-6 ವರ್ಷ ಆಗಿದೆ ಕಷ್ಟ ನಿಮ್ಮನ್ನು ಲೈವಾಗಿ ನೋಡೋದಕ್ಕೆ. ನಿಮ್ಮ ಡೈಲಾಗ್ಸು ಸರ್, ಮ್ಯೂಸಿಕ್ಕು ತುಂಬ ಖುಷಿ ಆಯಿತು. ನಾಗಾರ್ಜುನ ಮೀಟ್ ಮಾಡಿದ್ದೀನಿ, ಸೊ ತುಂಬ ಖುಷಿ ಆಯಿತು. ವಿಜಯಣ್ಣವ್ರ ಬಗ್ಗೆ ಏನು ಹೇಳಬೇಕಂದ್ರೆ, ನಾವು ಗಣೇಶ್ ಸರ್ ಅವರು ಅಡ್ಮನಹಳ್ಳಿ ಇದೆಯಲ್ಲ, ಪಕ್ಕದವರು ಮಾಕ್ಲಿ. ಸೊ ನಮ್ಮ ಏರಿಯಾದಲ್ಲಿ ನಾವು ಯಾರೇ ಏನೇ ಮುಂದಕ್ಕೆ ಹೋಗ್ಬೇಕು ಅಂದರೆ ಗಣೇಶ್ ಅಣ್ಣನ ಎಕ್ಸಾಂಪಲ್ ತಂತೀವಿ. ಇವಾಗ ನಮ್ಮ ಬಾಸ್ ಹತ್ರ ನಾನು ಸಿನಿಮಾಗೆ ಹೋಗ್ಬೇಕು ಅಂದರೆ, ನಿಮಗೆಲ್ಲ ಯಾರೋ ಹೆಂಗೋ ಹೋಗ್ತೀಯ ಸಿನಿಮಾಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಏನಿಲ್ಲ ಅಂದಾಗ ಗಣೇಶ್ ಸರ್ ಹಿಟ್ ಆಗಿಲ್ವ ಸರ್ ಅಂತ ಅಂತೀವಿ. ಅವಾಗ ನಮ್ಮ ಬಾಸ್ ನಮಗೆ ಕೌಂಟ್ರ್ ಶಾಟ್ ಏನಂದರೆ, ಅವ್ರು ನೋಡಿ ಎಷ್ಟು ಬೆಳ್ಳಿದವ್ರು, ಎಷ್ಟು ಚೆನ್ನಾಗಿದ್ದಾರೆ, ವಿಜಯ್ ಸರ್ ಇಲ್ವಾ ಅಂತೀವಿ. ಅಂದ್ರೆ ಟ್ಯಾಲೆಂಟ್ ಇರ್ಬೇಕಷ್ಟೇ ಸರ್, ಆಮೇಲೆ ಬೇರೆ ನೋಡ್ಕೋಬೇಡಿ ಸರ್. ನಾನು ಹೇಳ್ತಾರೆ ಸರ್, ನಮ್ಗೆಲ್ಲ ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕಲ್ಲ ಸರ್. ಗಣೇಶ್ ಸರ್ ನೀವು ಅವಾಗ ನಾವು ಪರ್ಮಿಷನ್ಗಳು ತಗೊಬೇಕಾದ್ರೆ ಮನೆಗಳಲ್ಲಿ ನಮ್ಮ ಬಾಸ್ಗಳ ಹತ್ರ. ಸೊ 1-2 ಸಿನಿಮಾ ಆದ್ರೆ ಲೆಕ್ಕದಲ್ಲಿ 1-2 ಸಿನಿಮಾ ಗೆಲ್ಕೊಡುವ ಸರ್, ಒಂದು ಏನೋ ಒಂದು ಮುಂಗಾರು ಮಳೆ. ಬಟ್ 20-25 ವರ್ಷ ಅದೇ ಸ್ಟಾರ್ಟಮ್ನ ಸರ್ವೈವ್ ಮಾಡೋದಿದೆಯಲ್ಲ, ಅದು ಟ್ಯಾಲೆಂಟಿಗೆ ಮಾತ್ರ ಸಾಧ್ಯ. ಸೊ ನೀವು ಗಣೇಶ್ ಸರ್, ಎಸ್ ಸರ್, ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್. ನಮ್ಗೇನಿಲ್ಲದೆ ನಾವು ಮನೇಲಿ ಒಂದು ಪರ್ಮಿಷನ್ ತೊಗೊಬೇಕು ಅಂದ್ರೂ ನಿಮ್ಮ ಹೆಸರುಗಳೇ ಹೇಳ್ಬೇಕು. ನಮಗೆ ಬೇರೆ ಏನಿಲ್ಲ ಹೇಳ್ಕೊಳಕ್ಕೆ. ನೋಡೋಕೊಳ್ಳಿ ನಾವು ಹೈಟು, ಪರ್ಸನಾಲಿಟಿ, ಕಲರ್ ಇದ್ರೆ ಇಲ್ಲ ನಾವು ಹೆಂಗೆ ಮಾಡ್ಕೊಂಬರ್ತೀವಿ, ಅವ್ರು ಆಗಿಲ್ವ ಮಾಡ್ಕೊಂಬರ್ತೀವಿ ಅಂತ ಕೇಳ್ತೀವಿ. ಸೊ ಇವರ್ ಆಲ್ ಬಿಗ್ ಇನ್ಸ್ಪಿರೇಷನ್. ನಾವೇನೊಂದು ಎಜುಕೇಷನ್ ಎಲ್ಲ ಮುಗಿಸಿ ಎಲ್ಲ ಆದ್ರೂ ಸಿನಿಮಾನೇ ಮಾಡಬೇಕು ಅಂತ ಪ್ಯಾಷನೇಟಾಗಿ ಬರಬೇಕು ಅಂದರೆ ನೀವೆಲ್ಲ ತುಂಬ ದೊಡ್ಡ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಕನ್ನಡ ಸಿನಿಮಾದಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನಯ್ ಸರ್ಗೆ, ಮ್ಯಾಮ್ಗೆ, ಇಬ್ರಿಗೂ ಆಲ್ ದ ಬೆಸ್ಟ್. ವಿನಯ್ ಸರ್ ನಿಮ್ಮದು ಒಂದು ಸಲ ಪ್ರಮುಖತೆ, ಒನ್ ಆಫ್ ಮೈ ಫೇವ್ರೇಟ್ ಸಿನಿಮಾ. ಸೊ ನೀವಿಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಅಂತ ನಿಮಗೆ ವಿಶೇಷ ಹೇಳ್ತೀನಿ. ಹಾಗೆ ಮೇಡಮ್ದೇನು ಅಂದರೆ, ಸರ್ ನಾನು ಸಿನಿಮಾ ಆಗಿದ ತಕ್ಷಣ ತೆಲುಗಿಗೆ ಕಳಿಸ್ಬಿಡ್ಬೇಡಿ. ಮಾಡಿದ್ರು ಅಟ್ಲೀಸ್ಟ್ ಕನ್ನಡ ಸಿನಿಮಾ ವರ್ಷಕ್ಕೆ 1-2 ಮಾಡಿಸಿ. ಯಾಕೆಂದರೆ 2ನೇ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ವಿ. ಹೀರೋಯಿನ್ ಹುಡ್ಕೋದೇ ದೊಡ್ಡ ಕಷ್ಟ ಆಗುತ್ತೆ. ಪ್ರೊಡ್ಯೂಸರ್ ಹುಡ್ಕೋದು ದೊಡ್ಡ ಕಷ್ಟ ಅನ್ಕೊಂಡಿದ್ವಿ.
ಹೀರೋಯಿನ್ ಹುಡ್ಕೋದು ದೊಡ್ಡ ಕಷ್ಟ ಅಂತ ಗೊತ್ತಾಗಿದೆ. ಇಟ್ಸ್ 2ನೇ ಸಿನಿಮಾ ಹೀರೋಯಿನ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನು ನಾವು ಕಾಮಿಡಿ ಮಾಡ್ತೀವಿ ಅಂತನೋ ಇಲ್ಲ ಯೂಟ್ಯೂಬ್ ಇಂದ ಬಂದಿದ್ದೀವಿ ಅಂತನೋ ಇನ್ಸ್ಟಾಗ್ರಾಮ್ ಇಂದ ಬಂದಿದ್ದೀವಿ ಅಂತನೋ ಗೊತ್ತಿಲ್ಲ. ಆ ಹೀರೋಯಿನ್ಸ್ ಕೇಳೋದಿಲ್ಲ ನನ್ನ ಕತೆ, ಅದು ಬೇಜಾರು. ಕತೆ ಕೇಳಿ ಅವ್ರು ಇಲ್ಲ ಬಿಡಿ ಕತೆ ಚೆನ್ನಾಗಿಲ್ವಾ ಅಂತ ಹೇಳಿದ್ರೆ ಓಕೆ, ಕತೆನೇ ಕೇಳಕ್ ರೆಡಿ ಇರಲ್ಲ. ಸೊ ಎಲ್ಲ ಹೇಳೋದು, ಸೊ ಯಾರೇ ಇಲ್ಲಿಂದ ಹಿಟ್ ಆಗಿ ನೀವು ಓಕೆ ದುಡ್ಡು ಇಂಪಾರ್ಟೆಂಟು, ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಸಿನಿಮಾಗಳು ಮಾಡಿ ತುಂಬಾ ಖುಷಿ, ಯಾಕಂದ್ರೆ ನಮ್ಮ ಕನ್ನಡಿಗರು ಎಲ್ಲೋ ಮಾಡ್ತಾ ಇದಾರೆ ಅಂತ. ಬಟ್ ವಾಪಸ್ ಬಂದು ವರ್ಷದಲ್ಲಿ 1 ಇಲ್ಲ 2 ವರ್ಷಕ್ಕೊಂದು ಒಂದು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರ್ಸಿದ್ದಕ್ಕೆ, ರಮೀತ್ ಸರ್ಗೆ, ಶಿವಸೇನಾ ಸರ್ ಒಂದು ಐಡಿಯಾ ಕೊಟ್ಟಿದ್ದಕ್ಕೆ ಸರ್ಗೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಆಕ್ಚುಲಿ ಸಿಟಿ ಲೈಟ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಲಾಸ್ಟ್ ಪ್ರೆಸ್ ಮೀಟ್ಸ್ ಎಲ್ಲ ಮಾತಾಡಿದ್ರೆ ಆಕ್ಚುಲಿ ಇವರೇ ನಿಜವಾದ ಸಿಟಿ ಲೈಟ್ಸ್. ಯಾರ್ಯಾರು ಫೋಟೋ ತೆಗೆದಿದ್ದೀವಲ್ಲ ಇವರೇ ನಿಜವಾದ ಸಿಟಿ ಲೈಟ್ಸ್. ಆಮೇಲೆ ನೀವೆಲ್ಲ ಯಾರ್ಯಾರು ಕೂತಿದ್ದೀರಾ ನೀವೆಲ್ಲ ಸಿಟಿ ಲೈಟ್ಸ್. ನಾನು ಫಸ್ಟು ನಮ್ಮಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ಮಾತ್ರ ನನ್ನ ಕಥೆ ಹೇಳಕ್ಕೆ ಸಾಧ್ಯ. ನೀವು ಎಷ್ಟು ಜೋಡಿಗಳು ನೋಡಿದ್ದೀರಾ, ಅವರು ಕಂಪ್ಲೀಟ್ ಬ್ಯಾಂಗ್ಳೂರಿರೋ ಎಲ್ಲ ಜೋಡಿಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಆ ಲೈಟ್ಸ್ ಸ್ವಲ್ಪ ನಿಧಾನಕ್ಕೆ ಅರ್ಥ ಆಗಕ್ಕೆ ಶುರುವಾದರೆ ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ. ಇನ್ನೊಂದು ಸತಿ ಈ ಸ್ಟೇಜ್ಗಳಿಂದ ನಾನು ಮತ್ತೆ ಕರಿತೀನಿ ನಾಗಾರ್ಜುನ ಚರಣ್ ಇದೊಂದು ಟೀಮ್ ಕರೆದ್ಬಿಟ್ರು. ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಗಿಫ್ಟ್ ಆ ವಿಷಯ. ದಯವಿಟ್ಟು ಎಲ್ಲ ಅವ್ರ ಕಥೆ ಕೇಳಿಸ್ತೀನಿ ನಿಮಗೆ ಅದು ಹೆಂಗಿರುತ್ತೆ ಅಂತ. ಸರ್ ದಯವಿಟ್ಟು ಎಲ್ಲ ಕಪಲ್ಸ್ ಯಾರ್ಯಾರು ಕಪಲ್ಸ್ ಬಂದಿದ್ದೀರಾ ದಯಮಾಡಿ ನೋಡಿ. ಒರಿಜಿನಲ್ ಸಿಟಿ ಲೈಟ್ಸ್ ಅವ್ರದ್ದು ಒರಿಜಿನಲ್ ಸಿಟಿ ಲೈಟ್ಸ್. ಈ ಲೈಟ್ಸ್ ಲಾಕ್ ಆಗಿದೆ, ಅದು ಓಪನ್ ಆಗುತ್ತೆ. ಟೈಮ್ ತಗೊಳ್ತೀನಿ ಸ್ವಲ್ಪ. ಈಗ ಹೊಸದಾಗಿ ಎಷ್ಟು ವರ್ಷ ಆಯ್ತಪ್ಪ? 3 ವರ್ಷ ಆಗಿದೆ. ಅದಕ್ಕೆ ಸೇರಿ ಈ ಲೈಟ್ಸ್ ಈಗ ಲಾಕ್ ಆಗಿದೆ. ಚಿಕ್ಕ ಇದು ಯಾವ್ದು ಸೀರಿಯಲ್ ಸೆಟ್. ಆಮೇಲೆ ಹಳೆದಲ್ಲಿ ಬರ್ತಾರೆ ದೊಡ್ಡದಾಗಿ ಹೋಗೋದಿಲ್ಲ, ಓಪನ್ ಆಗುತ್ತೆ. ಇಬ್ಬರದ್ದು ಫೋಟೋಸ್ ಇದೆ, ಖುಷಿ ಅನ್ಸುತ್ತೆ. ಎಸ್ ಪಟ ಅಂತ ಮಾತಾಡ್ಕೊಂಡ ಏನು ಮಾತಾಡ. ಸಿಟಿ ಲೈಟ್ಸ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಅನ್ನೋಕೆ ಇಷ್ಟಪಡ್ತೀನಿ, ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ನೀನು ಮಾತಾಡ್ಕೊಂಡ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಮುಂದೆ ನಾನು ನೋಡಿನ ಸಾಂಗ್ ನೋಡಿ ಒಳ್ಳೆದಾಗಿ. ಇವ್ರಿಗೊಂದು ಅವಾಗಲೇ ಹೇಳಿದ್ದೀನಿ, ಯಾವ ಮದುವೆ ನೆಕ್ಸ್ಟ್ ಇಯರ್ ಮದುವೆ. ಹುಷಾರಪ್ಪ, ಖುಷಿ ಆಗಿ ಪಾಪ ಅವ್ರಿಗೆ ಕಥೆ ಏನು. ದಯವಿಟ್ಟು ನಿಮ್ಮ ಮದುವೆ ನಿಮ್ಮನ್ನೆಲ್ಲ ಕರಿ, ನಾವು ಇರ್ತೀವಿ. ಏನಿಸ್ತು ಸಾಂಗ್ ಮಾಡಿದ್ದೀನಿ? ಫಸ್ಟ್ ಆಫ್ ಆಲ್ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರ್ಪ್ರೈಸ್ ನಮಗೆಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಸರ್ಪ್ರೈಸ್. ಆ್ಯಂಡ್ ಈ ಒಂದು ಅಮೂಲ್ಯವಾದಂಥ ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಆ್ಯಂಡ್ ಸಿಟಿ ಲೈಟ್ಸ್ ಟೀಮ್ಗೆ, ವಿಜಯ್ ಅಣ್ಣನಿಗೆ, ವಿನಯ್ ಅಣ್ಣನಿಗೆ ಆ್ಯಂಡ್ ಮೇಡಮ್ಗೆ ತುಂಬ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಒಂದು ಕಿವಿ ಮಾತು, ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ. ಒಂದು ಸ್ವಲ್ಪ ಯಾವ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ. ನಿಮ್ಗಿಲ್ಲ ಸರ್? ನಮ್ದು 21 ವರ್ಷ ಆಗುತ್ತೆ. 15 ವರ್ಷ ಆಯ್ತು ಮದುವೆ ಆಗಿ, 21 ವರ್ಷ ಪರಿಚಯ. ಸೊ ಅಲ್ಲಿ ಹೇಳಿದ್ದೆಲ್ಲ ನಿಜ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಮಧ್ಯೆನೂ ಜಗಳಗಳು ಬರ್ತವೆ, ಬೇರೆಯವ್ರು ಬೇಕಾಗಿಲ್ಲ ಅದನ್ನ ಕೆಡ್ಸಕ್ಕೆ. ಅವಾಗ ನಾವು ಕೆಡಿಸ್ಕೊತೀವಿ, ಅದನ್ನ ಸರಿ ಮಾಡ್ಕೊಬೇಕಷ್ಟೇ ಸರ್ ನನಗೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ರಿಯಲಿ ಹ್ಯಾಪಿ ಟು ಬಿ ಹಿಯರ್. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಸರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಮಾತಾಡಿ ಪ್ಲೀಸ್. ಸಾಂಗ್ ತುಂಬಾ ಸ್ವೀಟ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ನೀವಿಬ್ರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಡೆಬ್ಯೂಟೆಂಟ್ ತರಾನೇ ಕಾಣಿಸ್ತಾ ಇಲ್ಲ ನೀವು. ಅಂಡ್ ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ಮೇಡಮ್ ಈಗ ಫೈಲ್ ಕೊಡ್ತಾರೆ, ನೀವು ಫೈಲ್ ತಗೊಂತಾ ಇದ್ದೀರಲ್ಲ? ನಾವು 27 ಇಯರ್ಸ್ ಆಯಿತು ಮತ್ತೆ 27 ಇಯರ್ ಆಯ್ತು ಮತ್ತೆ ಜೀವನ ನಡೆಸ್ತಾ ಇದ್ದೆ. ನಮಗೆ ಏನು ಹೇಳಬೇಕು? ಓಕೆ, ಥ್ಯಾಂಕ್ ಯು. ಸಾಂಗ್ ನೋಡಿ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಅಮ್ಮ. ಸಿಟಿ ಲೈಟ್ಸ್ ಸಿಟಿ ಲೈಟ್ ಮರಿದಿರ ಸಿನಿಮಾ ನೋಡಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾತಾಡಮ್ಮ. ಒಡೆಯಕ್ಕೆ ಮತ್ತೆ ಅಲ್ಲಿ ನಿಂತ್ಕೊಂಡಿದ್ರೆ ಮತ್ತೆ ನನಗೆ ಭಯ ಆಗೋದು. ನೀವು ಬಂದ ತಕ್ಷಣ 2 ಗುಬ್ಗಿದ್ದೆ ನನಗೆ. ನಿಮ್ಮ ಯಜಮಾನ ನಿಮ್ಮನೆ ಭೀಮಾ, ನೀವು ಯಜಮಾನ ಮಾತಾಡೋದಲ್ಲ ಪಾಡಿ ಸೈಲೆಂಟ್ ಆಗ್ಬಿಟ್ಟು.
ಹೌದಾ? ನಮ್ದು ಲವ್ ಮ್ಯಾರೇಜ್ ಸರ್ 11 ಇಯರ್ಸ್. ಆಯ್ತು. ಏನಿಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್, ತುಂಬಾ ನೀನ್ ಚೆನ್ನಾಗಿದೆ. ಸ್ವಿಚ್ ಅವ್ರು ಬರಲ್ವಾ, ಅವ್ರ ಸ್ವಿಚ್ ನೀನ್ ಬರಲ್ವಾ? ಇಬ್ರು ಸರ್. ಹೈ ವೋಲ್ಟೇಜ್. ಎಸ್, ಏನಿಸ್ತಮ್ಮ ಸಾಂಗ್ ನೋಡಿ? ಚೆನ್ನಾಗಿದೆ ಸರ್. Thank ನನ್ನ you. ಮಗಳೆಲ್ಲ ಕದ್ದಮ್ಮ ಸಾಂಗ್ ಎಲ್ಲ ಶೂಟ್ ಮಾಡಿದ್ದೀರಲ್ಲ ಸರ್ ದರ್ಶನ್ ಸರ್. ಹೌದೌದು. ಥ್ಯಾಂಕ್ ಯು ಕಣವ. ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ಈಗ ನೀವು ಮಾತಾಡಿ. ತುಂಬಾ ಚೆನ್ನಾಗಿದೆ ಸರ್ ಸಾಂಗ್. ನಿಮ್ಮಿಬ್ಬರು ನೋಡ್ಕೊಂಡ್ರ ಆ ಸಾಂಗ್ ಅಲ್ಲಿ ಫೋಟೋ ನೋಡಿದ್ವಿ. ಬಂತ? ಏನ್ ಅನ್ಸ್ತಾ ಅವಾಗ? ಲವ್ ಮಾಡ್ಬೇಕನ್ಸ್ತಾ? ಥ್ಯಾಂಕ್ ಯು ಸರ್, ವೆರಿ ನೈಸ್. ಆಕ್ಚುಲಿ ನೀವೆಲ್ಲ ಥ್ಯಾಂಕ್ಸು ಚರಣ್ಗೆ ನಾಗಾರ್ಜುನ್ ಹೇಳ್ಬೇಕು. ದಯವಿಟ್ಟು ಇಲ್ಲಿಂದ ನಾಗಾರ್ಜುನ್ಗೆ ಚರಣ್ ಒಂದ್ಸರಿ ಕೈ ಮುಗಿದ್ಬಿಡ್ತೀವಿ. ನಾಗಾರ್ಜುನ್ ಚರಣ್ ಆದರ್ಶ ದಂಪತಿಗಳ ತರ ಆದರ್ಶ ಸಿಟಿ ಲೈಟ್ಸ್ ಹಂಗೆ ಇತ್ತು. ಥ್ಯಾಂಕ್ ಯು ಸೋ ಮಚ್. ಬರೀತೀರಾ? ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ನೀವಿಬ್ಬರಿಗೂ. ಒಳ್ಳೇದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫರ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಇನ್ನು ಸುಮಾರು ಜನ ಬಂದಿಲ್ಲ. ನಾನೊಂದಷ್ಟು ಜನ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಒಪ್ಪದ ಮೇಲೆ ಫೋಟೋ ತೊಗೊಂಡ್ವಿ. ಸೊ ಅವ್ರಿಗೂ ನಿಮ್ಮ ಈ ವೇದಿಕೆ ಮೂಲಕನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮೆಲ್ಲರ ಸಹಾಯ ಇವತ್ತು ತುಂಬ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ರಿಯಾಕ್ಷನ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ದೇವರು ಒಬ್ಬರೇ ತಾಯಿ ತಂದೆ. ನಮ್ಮ ತಾಯಿ ತಂದೆ ಅವ್ರ ಜೀವನ ಅವ್ರ ಸಿಟಿ ಲೈಟ್ ಬದುಕಿದ್ವಿ. ಆ್ಯಕ್ಚುಲಿ ಅವರೇ ಲೈಫ್ಸ್ ಇದೆಲ್ಲ ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆ ನಾಗಾರ್ಜುನ ಕೈಯಿಂದ ಬಂದಿರೋದು. ಬನ್ನಿ. ನೋಡಿ, ಇಬ್ರು ಏನು ಗೊತ್ತಿಲ್ಲದ ಹತ್ರ ನಿಂತಾರೆ. ಏನು ಗೊತ್ತಿಲ್ಲದೆ ಒಂದು ಈ ಹಾಡು ಹುಟ್ಟಿದ್ದು ಸಂದರ್ಭ, ಸ್ವಾರಸ್ಯ, ಸಂದರ್ಭ ಸಹಿತ ವಿವರಿಸಿ. ಎಲ್ರಿಗೂ ನಮಸ್ಕಾರ. ಸರ್ಗೂ ನಮಗೆ ಯಾವಾಗಲೂ ಫ್ರಮ್ ಸರಗ ಅವ್ರ ಫುಲ್ ಫಿಲಮ್ ತಂದು ನೀವು ನೋಡ್ರಪ್ಪ ಅದೇನು ಅಂತ ಸರ್, ಅದು ಸರಗದಿಂದ ಸರ್ ಮಾಡ್ಕೊಂಬಂದಿರೋಂಥ ಒಂದು ಹ್ಯಾಬಿಟು. ಅದೇ ರೀತಿ ನಮಗೆ ಸಿಟಿ ಲೈಟ್ಸ್ ತೋರಿಸಿದಾಗ ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಸಾಂಗ್ ಪ್ಲ್ಯಾನ್ ಮಾಡಿರಲಿಲ್ಲ. ಈ ಮುಗ್ಧತೆ ನೋಡಿ ವಿನಯ್ ಸರ್ ಆ್ಯಂಡ್ ಮೋನಿಶಾ ಅದನ್ನು ನೋಡಿ ಸರ್ ಇಲ್ಲಿ ನಾವು ಪ್ರೀತಿ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿ ಏನೋ ಹೇಳ್ಬೋದು, ಅದನ್ನು ಹೇಗೆ ಹೇಳೋಣ ಅಂದಾಗ ಒಂದು ಸಾಂಗ್ ರೆಡಿ ಮಾಡೋಣ ಅಂತ ನಾವು ಅಲ್ಲೇ ಆನ್ ಸ್ಪಾಟ್ ನಾವು ಅಲ್ಲೇ ವಿಜುವಲ್ ಜೊತೆ ಕೂತ್ವಿ. ಅದು ನಮಗೆ ಗೊತ್ತಿಲ್ಲ ಈ ಸಾಂಗ್ ಅದೇ ಸಿಟಿ ಲೈಟ್ಸ್ಗೆ ಆಗಿತ್ತೇನೋ ಈ ಸಾಂಗ್ ಅನ್ಸ್ಬಿಡ್ತು ನಮಗೆ. ನಮ್ಮ 3 ಜನಕ್ಕೆ ಈ ಸಾಂಗ್ ತುಂಬ ಫೇವ್ರೆಟ್ ಸಾಂಗ್. ತುಂಬ ಡಿಬೇಟ್ ನಡೆದಿದೆ ಯಾವುದು ಫೇವ್ರೆಟ್ ಸಾಂಗ್ ಅಂತ. ಸೊ ಅದರಲ್ಲಿ ದ ಸೋಲ್ ಆಫ್ ಸಿಟಿ ಲೈಟ್ಸ್ ಅಂತ ನಾವು ಕರೆದಿದ್ವಿ ಇದನ್ನ. ಸೊ ನಮ್ಮ ಸಿಟಿ ಲೈಟ್ಸ್ ಸೋಲ್ ಇದೆ. ಅದೇ ರೀತಿ ಸರ್ ಹೇಳ್ದಂಗೆ ಪ್ರೀತಿ ಸಿಗೋದು ಅಪರೂಪ, ಕಾಪಾಡ್ಕೊಳ್ಳಿ ಒಂದು ಸ್ವಲ್ಪ, ಯಾರ್ದೋ ಮಾತು ಕೇಳ್ಕೊಂಡು ದೂರ ಆಗೋಗ್ಬೇಡ್ರಪ್ಪ ಅನ್ನೋದೇ ನಮಗೆ ಎಲ್ಲರಿಗೂ ಹೇಳಬೇಕಾಗಿರುವಂಥ ವಿಷಯ ಇವತ್ತಿನ ದಿನ. ಯಾಕಂದರೆ ನಾನು ಏನು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ನೀವೇ ನೋಡ್ತಾ ಇದ್ದೀರಾ. ಈ ಪ್ರೀತಿ ಅನ್ನೋದು ತುಂಬ ಅಪರೂಪ ಆಗಿದೆ, ಆ ಪ್ರೀತಿನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ನಮಸ್ಕಾರ. ಅದೇ ನಾಗಾರ್ಜುನ್ ಅವ್ರು ಕಣ್ಣು ಹೇಳಿದ್ರು, ಬಟ್ ಅದೇ ಮೇಜರ್ಲಿ ಈ ಹಾಡ್ ಮಾಡಲಿಕ್ಕೆ ದ ವಿಜುವಲ್ಸ್ ದ ಇನ್ಸ್ಪಿರೇಷನ್, ದ ಇನ್ನೋಸೆನ್ಸ್, ದ ಸಿಚುವೇಶನ್ ವಾಸ್ ದ ಇನ್ಸ್ಪಿರೇಷನ್ ನನಗೆ. ಆ್ಯಂಡ್ ಸರ್ದು ಗೈಡೆನ್ಸ್ ಆ್ಯಂಡ್ ಎಸ್ಪೆಷಲಿ ಇದು ಲಿರಿಕ್ ಬರ್ತಾ ಆದಂಥ ಒಂದು ಸಾಂಗ್. ಸೊ ಆ ಲಿರಿಕ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ಮುದ್ದಾಗಿತ್ತು ಅಂದರೆ ಎವ್ರಿಥಿಂಗ್ ಜಸ್ಟ್ ಫ್ಲೋ ಬಂದ್ಬಿಡ್ತು. ಸೊ thank you Nagarjun, and thank you sir for always motivating and inspiring and bringing such brilliant things outside. Thank you very much sir. Thank you. ಅದು ಚರಣ್ ಹೇಳಿದ್ರು. ಅಂದ್ರೆ ಒಂದು ಅಂದ್ರೆ ಆ ಒಂದು ಜಿಪ್ಸಿ ಫಿಲಾಸಫರ್ ಟೈಪ್ ವಾಯ್ಸ್ ಬೇಕಿತ್ತು, ಯಾಕಂದ್ರೆ ಅಷ್ಟು ಮೆಚುರಿಟಿ ಇತ್ತು ಇದರಲ್ಲಿ. ಸೊ ಆಂಟನಿ ದಾಸನ್ ಸರ್ ಯೂಶಲಿ ಎಲ್ಲ ಡ್ಯಾನ್ಸ್ ನಂಬರ್ಸ್ ಪೆಪ್ಪಿ ಸಾಂಗ್ಸ್ ಹಾಡಿ ಎಲ್ಲರಿಗೂ ಕೇಳಿದ್ದೀರ, ಬಟ್ ಇದೊಂಥರ ಅನ್ಯೂಶುವಲ್ ವಾಯ್ಸ್ ಕ್ಯಾಸ್ಟಿಂಗ್ ಆಗುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಸೂಟೇಬಲ್ ಆಲ್ಸೋ. ಆ ಸೋಲ್ ಅವರು ಆ ಜೀವನನ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಅವ್ರು ಹಾಡಿದಾಗ ಇದಕ್ಕೆ ಆ ಒಂದು ವೇಟೇಜ್ ಬರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಆ್ಯಂಡ್ ಸರ್ ಒಪ್ಪಿದ್ರು, ನಾಗಾರ್ಜುನ್ ವಾಸ್ ಓಕೆ. ಆ್ಯಂಡ್ ಐ ಥಿಂಕ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸಾಂಗ್. ತುಂಬ ಪ್ರಶ್ನೆ ಇದೆಯಾ? ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ನಿಮ್ಮ ಕಡೆ ಪ್ರಶ್ನೆಗಳಿದ್ರೆ ಹಾಕಿ. ಆಕ್ಚುಲಿ ನನ್ಗೆ ಏನು ಅನಿಸ್ತು ಅಂದ್ರೆ, ಈ ಒಂದು ಹಾಡ್ ನೋಡಿದಾಗ ಅಂದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀರಾ, ಹುಡುಗಿರೇ ಹುಡುಗನ ಕಥಂ
ಈ ಥರದ್ದೆಲ್ಲ ಸಾಕಷ್ಟು ವಿಷಯಗಳು ಅಂದರೆ ಲವ್ ವಿಚಾರಕ್ಕೆ ಅಂದರೆ ಹುಡುಗಿರು ಮಾತ್ರ ಹುಡುಗರು ಕೂಡ. ಸೊ ಈ ಒಂದು ಜೆನ್ಸಿ ಅಥವಾ ಆಲ್ಫಾ ಎಕ್ಸ್ ಇನ್ನೊಂದು ಏನೇನೋ ನಡೀತಾರಂತ ಈ ಸಂದರ್ಭದಲ್ಲಿ ಈ ಥರದ್ದು ಒಂದು ಪ್ರೀತಿ ಎಷ್ಟು ಅವಶ್ಯಕ, ಮುಖ್ಯ, ನಂಬಿಕೆ, ಯಾವುದೋ ಊರಿಂದ ಯಾವುದೋ ಹುಡುಗಿ ಯಾವುದೋ ಹುಡುಗನ ನಂಬ್ಕೊಂಡು ಬರುವಂಥದ್ದು, ಈ ಒಂದು ವಿಷಯಕ್ಕೆ ವಿಜಯ್ ಸರ್ ಮಾತಾಡಬೇಕು. ಅಲ್ಲ ಅಂದ್ರೆ ನನ್ಗೆ ಏನಕ್ಕೆ ಅಂದ್ರೆ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಈ ಹಾಡಲ್ಲಿ ಮಾತಾಡಿದ್ದೀರಾ ಇಬ್ರು. ಸೊ ಆ ಒಂದು ವಿಷಯ ಇಲ್ಲ, ನನ್ನ ಸಿನಿಮಾದ ಕತೆ ಅಥವಾ ಎಲ್ಲರ ಬದುಕು ಯೋಚನೆ ಮಾಡುವಾಗ ಎಲ್ಲರೂ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಎಲ್ಲ ಸಣ್ಣ ಸಣ್ಣ ವಿಷಯಗಳಿಂದ ಒಂದು ದೊಡ್ಡ ಶಿಪ್ ಬಿಡ್ಬೇಕು, ಒಂದು ಸಣ್ಣ ಹೋಲ್ ಸಾಕು ಅಂತಾರಲ್ಲ, ಹಂಗೆ ಒಂದು ದೊಡ್ಡ ಜೀವನ ಕಳೆದು ಹೋಗೋದಕ್ಕೆ ಒಂದು ಸಣ್ಣ ಮಾತು ಸಾಕು. ಸೊ ಮಾತೆ ಅಷ್ಟು ಪವರ್ಫುಲ್ ಆಗಿರುತ್ತೆ, ಮಾತೆ ಅಷ್ಟು ಡೇಂಜರಸ್ ಆಗಿರುತ್ತೆ. ಒಂದು ಸಣ್ಣ ಡೋಣಿಗೆ ಒಂದು ಸಣ್ಣ ಹೋಲ್ ಆದರೆ ಹೋಗುತ್ತೆ ಅನ್ನೋ ಅಷ್ಟು ಜೀವನ ಸೂಕ್ಷ್ಮ ಆಗಿದೆ. ಹಂಗೆ ಕತೆ ನೋಡಿದಾಗ ನನಗೆ ಅನಿಸ್ತಾ ಇದ್ದಿದ್ದು ಬದುಕು ಕೂಡ ಅಷ್ಟೇ. ತುಂಬ ತಮಾಷೆ ಮಾಡ್ತಿರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬ ನನ್ನಂತ ಇದೆ, ಯಾರು ಬಿದ್ದೋಗ್ಬಿಡ್ತಾರೆ, ಬಿದ್ದೋಗ್ರು ಏನಾಗೋಯ್ತು ಅಂತೀವಿ. ಆ ಥರ ಬದುಕುಗಳಲ್ಲಿ ಸಡನ್ನಾಗಿ ಏನೋ ತಿಳ್ಕೊಂಡಾಗ ಅದಕ್ಕೆ ಮಾತು ಮುಖ್ಯ ವಾಹಿನಿ ಬಂದಿರುತ್ತೆ, ಮಾತೇ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಸೊ ಆ ಮಾತು ಮನುಷ್ಯನ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಲೈನ್ಸ್ ಕಾರಣ ಆಗಿರುತ್ತೆ. ಸಾಂಗ್ ರೆಡಿ ಆದಮೇಲೆ ಮಾಡಿದ್ಮೇಲೆ ಡಿಸೈಡ್ ಮಾಡಿದ್ವಿ, ಒಂದು ಎಲ್ಲ ಜೋಡಿಗಳನ್ನ ಕರೆಸಿ ಒಂದೊಂದು ಫೋಟೋ ತೆಗೆದು ಅದನ್ನ ಸಾಂಗಲ್ಲಿ ಇರೋಣ. ಸಿನಿಮಾಲ್ಲಿ ಬರೋದಿಲ್ಲ, ಯೂಟ್ಯೂಬಲ್ಲಿ ಮಾತ್ರ ಇರುತ್ತೆ. ಚರಣ್ ಸರ್ ನಿಮಗೆ ಅಂದರೆ ಸಲಗದಿಂದ ನಿಮ್ಮ ಜೋಡಿ ಇಟ್ಟೆ, ಬಟ್ ವಿಜಯ್ ಸರನ್ನ ಎಷ್ಟು ಯಾವ ರೀತಿ ಸಹಿಸ್ಕೋತೀರಾ ಅಂತ, ಅವ್ರಿಗೆ ಮಾತಾಡಿದಷ್ಟು ಸಾಫ್ಟ್ ಇರ್ತಾರಾ? ಹಾರ್ಡ್ವೇರ್ ನಾನು ಅಂದರೆ ಇದು ಮುಖಸ್ತುತಿಗೆ ಹೇಳ್ತಿಲ್ಲ, ಸರ್ ಅಂಡರ್ಸ್ಟ್ಯಾಂಡ್ಸ್ ಎ ಟೆಕ್ನಿಷಿಯನ್ ಆ್ಯಕ್ಚುಲಿ, ಬಿಕಾಸ್ ಅವರು ಬಿಹೈಂಡ್ ದ ಇದು ಸ್ಕ್ರೀನ್ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ತುಂಬ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಆ್ಯಕ್ಚುಲಿ ವಿಜಯ್ ಸರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ನನಗೆ. ಅಂದರೆ ಸಿ ಅವ್ರು ಎಷ್ಟು ಲೈಫ್ ನೋಡಿದ್ದಾರೆ, ಅವ್ರು ಎಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವು ವರ್ಕ್ ಮಾಡ್ತಿರೋತ್ತಿಗೆ ಎಷ್ಟು ಸ್ಟೋರಿಗಳು, ಎಷ್ಟು ಎಕ್ಸ್ಪೀರಿಯನ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಆ್ಯಕ್ಚುಲಿ ಕಂಪೋಸಿಂಗ್ ವಿತ್ ಸರ್ ಇಸ್ ಲೈಕ್ ಒಂದು ಪಾರ್ಟಿ ಯಾವಾಗಲೂ. ಸೊ ನಾನು ಯಾವಾಗಲೂ ಐ ಬಿ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಸರ್. ಸರ್ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಸರ್, ವಿತ್ ಪರ್ಮಿಷನ್, ನಾವು ಮಾಡ್ತಿರ್ತೀವಲ್ಲ ಮ್ಯಾಮ್, ಅವರು ಮಗು ಥರ ಕುಣಿತಾ ಇರ್ತಾರೆ ಅವರು ಸಾಂಗ್. ಇದಕ್ಕೆ ನಿಜವಾಗ್ಲೂ ಅದು BTS ಸರ್ ಹತ್ರ ಇದೆ. ಅವರು ಈ ಸಾಂಗ್ ರಿಲೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅವ್ರು ಝೋನಲ್ಲಿ ಇರ್ತಾರೆ ಅವರು. ನಾವಿನ್ನ ಟೆಕ್ನಿಕಲ್ ಸರ್ ಇದು ಬೇಡ, ಇದು ಕತೆಗೆ ಹಿಂಗೇನೋ ಇದೆ ಹಿಂಗೇನೋ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಅವರು ಪೂರಾ ಝೋನಲ್ಲಿ ಇರ್ತಾರೆ ಅವ್ರು ಫ್ರಮ್ ಸಲಗ. ಅದಕ್ಕೆ ಈ ಥರದ್ದೇನೋ ಒಂದು ಮಾಡೋಕ್ಕೆ ಸಾಧ್ಯ ಆಗ್ತಿದೆಯೋ ಅಂತ ನಮ್ಮ ಒಂದು ಅಭಿಪ್ರಾಯ. ಇಲ್ಲ, ಇದು ಫಸ್ಟ್ ನಾವು ಒಂದು ಅಂದ್ರೆ ಇದು ತತ್ವ ಪದ ಮ್ಯಾಮ್. ಇದು ನಾವು ಏನೋ ಒಂದು ತತ್ವ ಹೇಳಬೇಕು ಅಂದಾಗ ಸರ್ರು ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನ ನೀವು ಹೇಳ್ಬಿಡಿ ನಾಗಾರ್ಜುನ್, ಅದನ್ನ ನಾನು ಒಂದು ಟ್ಯೂನ್ ಫಾರ್ಮ್ಯಾಟಿಗೆ ತರ್ತೀವಿ ಅಂತ ಸರ್ ಹೇಳಿದ್ರು. ಸೊ ಅದಕ್ಕೆ ನಾನು ಫಸ್ಟ್ ಏನೇನು ಪ್ರೀತಿ ಬಗ್ಗೆ ನಾವು ಹೇಳ್ಬೋದು ಸಿಂಪಲ್ ಆಗಿ ಹೇಳ್ಬೇಕು, ಯಾಕಂದ್ರೆ ತುಂಬಾ ಏನೋ ನಾವು ದೊಡ್ಡ ಪೊಯಟ್ರಿ ತಂದ್ಬಿಟ್ರೆ ನಾವಿಲ್ಲಿ ಹೇಳಕ್ಕಾಗಲ್ಲ. ಸ್ಪೆಷಲಿ ಆಂಟನಿ ಸರ್ ಅವ್ರು ಫ್ರಮ್ ಹಿಸ್ ಅರ್ಲಿಯರ್ ಡೇಸ್ ಅವರು ಫೋಕ್ ಸಿಂಗರ್ ಆಗಿರೋದ್ರಿಂದ ಅವ್ರ ಬಾಯಲ್ಲಿ ಒಂದು ಒಳ್ಳೆ ತತ್ವಪದ ಥರ ಇದು ಕೇಳಿಸ್ಬೇಕು, ಒಂದು ಒಳ್ಳೆ ಗಜಲ್ ಕೇಳೋಂಗೆ ಅನಿಸ್ಬೇಕಿದು ಅಂತ ನಾವು ಆ ಫಾರ್ಮ್ಯಾಟಲ್ಲೇ ಅದನ್ನು ಮಾಡ್ಕೊಂಡ್ಬಂದ್ವಿ. ನಾನು ಲವ್ ಮಾಡೇ ಮದುವೆ ಕಣ್ಣಮ್ಮ ಹುಟ್ಟಿರೋದಲ್ಲಿ. ಅಂದ್ರೆ ಪ್ರೀತಿ ಒಂದು ಅದೊಂದು ಇನ್ನೋಸೆನ್ಸ್ ಪ್ರೀತಿ ಅಂತ ಒಂದು ಇರುತ್ತಲ್ಲ, ಈ ಸಿಟಿ ಲೈಟ್ಸ್ ನಾವು ಅದನ್ನ ಟ್ಯಾಪ್ ಮಾಡಕ್ ಹೊರಟಿದೀವಿ. ಸೊ ಆ ಇನ್ನೋಸೆನ್ಸೇ ಪ್ರೀತಿ ಅಂದ್ರೆ ಇನ್ನೋಸೆನ್ಸ್ ಅಂತ ಹೇಳಕ್ ಹೊರಟಿದೀವಿ. ಅವ್ರು ವಿಜುವಲ್ ಮುಖಾಂತರ ಹೇಳಿದ್ರೆ, ಸರ್ ಟ್ಯೂನ್ ಮುಖಾಂತರ, ನಾನು ಪದಗಳ ಮುಖಾಂತರ ಹೇಳಿದ್ವಿ. ಆಕ್ಚುಲಿ ಅವ್ರ ವೋಕಲ್ ಕ್ವಾಲಿಟಿನೂ ಆ ಥರ ಇದೆ. ಇಟ್ ಇಸ್ ಜಸ್ಟ್ ನಾಟ್ ಸೆಂಟಿಮೆಂಟ್. ಅಂದ್ರೆ ಈ ರಿಕ್ವೈರ್ಮೆಂಟು ಅದೇ ಥರ ಇತ್ತು. ಅಂದ್ರೆ ವಿ ನೀಡೆಡ್ ಅ ಫಿಲಾಸಫರ್ ವಾಯ್ಸ್ ಬೇಕಿತ್ತು, ಆ ಮೆಚುರಿಟಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಆ ವಾಯ್ಸ್ನ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಅದೆಲ್ಲ ಬಿಟ್ಟು ಒಂದು ಪರ್ಸ್ನಲ್ ಆಗೂ ಕನೆಕ್ಷನ್ ಇದೆ. ತುಂಬ ಹಿಂದೆಂದಲೂ ಪರಿಚಯ ಇದೆ. ಅವ್ರು ತುಂಬ ಫೋಕ್ ಸಾಂಗ್ಸ್ ಕೇಳಿ ಅವ್ರ ಫ್ಯಾನ್ ನಾನು. ಸೊ ಅದು ಇದೆ. ಬಟ್ ಇಲ್ಲಿ ಇಟ್ ವಾಸ್ ಅ ರೈಟ್ ರಿಕ್ವೈರ್ಮೆಂಟ್ ನಮಗೆ. ಎರಡು ಅಂದರೆ ಫಸ್ಟ್ ಅವರು ಚರಣ್ ಬಗ್ಗೆ ಹೇಳ್ಬೇಕಂದ್ರೆ, ಚರಣ್ ತುಂಬ ಸ್ಟ್ರಿಕ್ಟ್ ಕೆಲಸದ ವಿಷಯದಲ್ಲಿ. ಅಂದರೆ
ನನಗೆ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡೋ ಕೆಲಸ ಹೊರಗಡೆ ಇಷ್ಟ ಆಗಬೇಕು, ನನ್ನ ಕೆಲಸ ಮಾಡೋದಿಲ್ಲ. ಮೈಕ್ ಸೊ ಹಂಗಾಗಿ ಚರಣ್ ಕೆಲವು ಸರ್ತಿ ಅವೈಲೇಬಲ್, ನಾಟ್ ರೀಚಬಲ್ ಇದೆಲ್ಲ ಸಾಧ್ಯತೆ. ನಾನು ಅಬ್ಸರ್ವ್ ಮಾಡಿದಂಗೆ ಇವನ್ ನಾಗಾರ್ಜುನ ಕೂಡ ಕೆಲವು ಸರ್ತಿ ನಾನೇ ಆನ್ ದ ಫೇಸ್ ಇಲ್ಲ ಈ ತಿಂದು ಬೇಡ, ನಮಗೆ ಬೇಡ, ನಮಗೆ ಸ್ಮೂತಾಗಿ ಬೇಡ ಅನ್ನೋದೇ ಭಯ ಅನಿಸುತ್ತೆ ಕೆಲವು ಸರ್ತಿ. ಅಂದರೆ ಒಬ್ಬ ಟೆಕ್ನಿಷಿಯನ್ ರೆಸ್ಪೆಕ್ಟ್ ಕೊಟ್ಟು ಬೇಡ ಅನ್ನೋದಕ್ಕೂ ಬೇಡ ಇದು ಚೆನ್ನಾಗಿ ಆಗ್ತಿಲ್ಲ ಅನ್ನೋ ಆ ಒಂದು ಡಿಸಿಪ್ಲಿನ್ ಇದೆ ಒಳಗಡೆ. ಆ ಡಿಸಿಪ್ಲಿನ್ ನಮಗೆ ಚರಣ್ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದೆ. ನಮಗೆ ಅದು ಖುಷಿ ಪಡ್ತೀನಿ. ಎಷ್ಟೋ ಸರ್ತಿ ಬೇಡ ಇದು ಚೆನ್ನಾಗಿಲ್ಲ, ಅದೇ ಚರಣ್ ನನ್ನನ್ನು ಕೂಡ ಸರ್ ಇದು ಬೇಡ ವರ್ಕ್ ಆಗಲ್ಲ ಅನ್ನೋದು ಉಂಟು. ನಾಗಾರ್ಜುನ ಕೂಡ ನೋಡಿ ಹೆಂಗಾಗತ್ತೆ, ನಾವೆಲ್ಲ ಕನ್ನಡ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇಲ್ಲಿಂದ ಮ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಲಾಸ್ಟಿಗೆ. ಇಷ್ಟು ನಾವು 100-150 ವರ್ಷ ಎದ್ದು ಬಿದ್ದು ಒಬ್ಬನಿಗೊಬ್ಬನು ಬೈಕೊಂಡು, ಅವ್ನು ಡಿ ಒ ಪಿ ನಂಗೆ ಬೈದು, ನಾನು ಡಿ ಒ ಪಿ ಬೈದು, ಈ ಆರ್ಟಿಸ್ಟ್ಗಳು ನಮ್ಮನ್ನು ಬೈಕೊಂಡು ಯಪ್ಪ ಏನು ಕಾಟ ಕೊಡ್ತಾರೆ ಅಂತ ಸಿಂಪಲಾಗಿ ಕುತ್ಕೊತಾರೆ ಅಷ್ಟೇ. ಕಾಲ ಹಾಕೊಂಡು ಯೋಚನೆ ಮಾಡಿಕೊಂಡು ಮ್ಯಾಚ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಹೆಂಗೋ ಮ್ಯಾಚ್ ಗೆದ್ದರೆ ಸಾಕು, ನಾವು ಕಾಯ್ತಾ ಇರ್ತೀವಿ. ಹಂಗೆ ನಮಗೆ ಚರಣ್ ಅಷ್ಟು ವೆಲ್ ಸ್ಟ್ರಿಕ್ಟ್ ಕೆಲಸ ಅಂತ ಬಂದಾಗ ಅದು ನನಗೆ ಖುಷಿ ಅನ್ಸುತ್ತೆ. ಅವಾಗ ಈಲ್ ಟೇಕ್ ದ ಕಾಲ್ ಸರ್, ಇವಾಗ ನಾನು ಯಾರಿಗಾರು ಹೇಳ್ತೀನಿ ಸಿಂಗರ್ಗೆ ಬೇಡ ಸರ್ ನಾವು ಇವ್ರ ಕೇಳಿ ಆಡ್ಸೋಣ ಅಂದಾಗ ಚರಣ್ ಎಷ್ಟೋ ಸರಿ ಎಲ್ಲ ಥರದ ಚರಣ್ ರೈಟ್ ಆಗಿದೆ. ಅದಕ್ಕಿದೆ ಆನ್ಸರ್. ಎಸ್ ಸರ್, ಮನೇಲಿ ಹಿರಿಯರು ಮಾತಾಡ್ತಾ ಇರ್ತಾರೆ, ಹಿಂಗೆಲ್ಲ ಹಿಂಗೆ ನಡಿಬೇಕು, ಹಿಂಗೆಲ್ಲ ಹಿಂಗೆ ನಡಿಬೇಕು ಅಂತ. ನನಗೆ ಸಾಂಗ್ಗಳನ್ನ ನೀವು ಬಿಟ್ಟಿರೋ ಸಾಂಗ್ಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇದೆ, ಬದುಕು ಅನ್ನೋದು ಜೀವನ ಅನ್ನೋದು ಹೀಗಿದೆ ಅನ್ನೋದನ್ನ ನೀವು ಪಾಠ ಹೇಳಕ್ಕೆ ಗೊತ್ತಿದ್ದೀರಿ ಜಂಜಿ ಮಕ್ಕಳಿಗೆ ಅಂತ ಅನಿಸ್ತದೆ. ಗೊತ್ತಿಲ್ಲ ಬರ್ತಾರೆ ನನಗೆ ಇರ್ಬಹುದು ಕೂಡ. ಅದು ಅಂದರೆ ಈಗ ನಾವೇನು ಮಾಡ್ತೀವಿ, ನಾವು ಯಾವಾಗಲೂ ಚಿಕ್ಕವ್ರಿಗೆ ಏನೋ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಕೆಲವು ಸರ್ತಿ ಅದು ವರ್ಕ್ ಆಗುತ್ತೆ, ಕೆಲವು ಸರಿ ವರ್ಕ್ ಆಗಲ್ಲ. ಎಷ್ಟು ಹಿಂಸೆ ಅನ್ಸುತ್ತೆ ಸರ್, ಆ ಮಕ್ಕಳು ನಾಲೆಡ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಬುದ್ಧಿ ಹೇಳಕ್ ಕೊಡ್ತಾರೆ. ಈಗ ನಾವು ತಾನೇ ಅವಾಗ ಹೇಳಿದ ಮಾತು ಕೇಳಿದ್ವಿ, ಹಂಗೆ ಅಲ್ವಾ, ಅನುಭವ ಎಲ್ಲ ತರ್ತಾ ಇರುತ್ತೆ. ಬಟ್ ನಾವೇನು ಬೇಕೋ ಅದನ್ನ ಹೇಳ್ತಾ ಹೋಗ್ಬೇಕಷ್ಟೆ. ಅಂದರೆ ಅದನ್ನ ಡಾಕ್ಯುಮೆಂಟ್ ಇಡ್ತಾ ಹೋಗ್ಬೇಕಷ್ಟೆ. ವಿಜಿ ಸರ್, ನೀವು ಪ್ರತಿಯೊಂದು ವಿಚಾರನ ಫೀಲ್ಡಿಗೆ ಹಿಡಿದು ಇಲ್ಲಿ ತನಕ ಸಿನಿಮಾ ಮಾಡಿರೋದು ಅಪ್ ಟು ನಾವು ಸಲಗದಿಂದ ಅಬ್ಸರ್ವ್ ಮಾಡಿದ್ರೆ ರಿಯಾಲಿಟಿಗೆ ಹತ್ರ ಆಗಿರುವಂತ ಕಥೆಯನ್ನ ನೀವು ತರ್ತಿದ್ದೀರಾ. ಬಟ್ ಈ ಸಿನಿಮಾನ ಅಬ್ಸರ್ವ್ ಮಾಡಿದ ಹಾಡನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂದು ಹೆಣ್ಮಗ್ಳ ಜೀವನದಲ್ಲಿ ನಡೆಯೋ ಕತೆ ಅಂತ ಅನ್ನಿಸ್ತಾ ಇದೆ. ಬಟ್ ನಾವು 18ಕ್ಕೆ ನೋಡ್ತೀವಿ ಸಿನಿಮಾ, ನೀವೊಬ್ಬ ಡೈರೆಕ್ಟರ್ ಆಗಿ ನೀವು ಕಂಪ್ಲೀಟ್ ಸಿನಿಮಾನ ನೋಡಿದ್ದೀರಾ. ಅದು ಎಷ್ಟು ಹತ್ರ ಆಗುತ್ತೆ ಹೆಣ್ಮಕ್ಳಿಗೆ, ಅಥವಾ ಹೆಣ್ಮಕ್ಳ ಜೀವನನ ಕಟ್ಕೊಡುವಂತದ್ದ ಹೆಂಗೆ? ಹೆಣ್ಮಕ್ಳು ಯಾವತ್ತಿದ್ರು ಗ್ರೇಟ್ ಅನ್ಸುತ್ತೆ ಸಿನಿಮಾ ನೋಡಿದ್ರೆ. ಹೆಣ್ಣಿನ ಪ್ರೆಸೆನ್ಸು, ಹೆಣ್ಣಿನ ಶಕ್ತಿ ಅಥವಾ ಹೆಣ್ಣಿನ ಏನು ಹೇಳ್ತಾರೆ ಸಹಾಯ, ಹೆಣ್ಣಿನ ಎಲ್ಲವೂ ಯಾವಾಗಲೂ ಸದಾ ಇರಬೇಕು, ರಕ್ಷಣೆ ಆಗಿರ್ಬೇಕು ಅನ್ನೋದನ್ನ ಈ ಸಿನಿಮಾಲಿ ನೀವು ನೋಡ್ತೀರ. ನಮ್ಮ ಡೈರೆಕ್ಟರ್ ಅದನ್ನ ಹೇಳಿದಲ್ಲಿ ನೀವು ಕಥೆ ಕೇಳೋದಿಲ್ಲ, ನೆಕ್ಸ್ಟ್ ಸೀನ್ ನೀವು ಕೇಳ್ಬಿಟ್ಟಿರ ಅದೆಲ್ಲರಿಗೂ ಇಷ್ಟ ಆಗಿರ್ತ. ಅದನ್ನ ನಾನು ಇವತ್ತು ಕೇಳೋದೇ ತಪ್ಪಾಗುತ್ತೆ. ನಾವು ಸಿನಿಮಾ ನೋಡ್ಕೊಂಡು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಯಾವತ್ತು ಉತ್ತರ ಕೊಡ್ತೀನಿ ಅದು ಸರಿ ಅನ್ಸುತ್ತೆ. ನಾನು ಇವತ್ತೇ ಹೇಳಿ ಯಾಕೆ ಸುಮ್ಮನೆ ಕುಚ್ಕೋಬೇಕು, ಏನೂ ಇಲ್ಲ. ಮತ್ತೆ ಸರದಾ ಭೀಮಾತರ ಇಡೀ ತಂಡ ತುಂಬ ಕಷ್ಟಪಟ್ಟಿದ್ದೀವಿ. ಚರಣ್ ಆಗ್ಬೋದು, ನಾಗಾರ್ಜುನ ಆಗ್ಬೋದು, ಮಾರುತಿ, ನಮ್ಮ DOP, ನಮ್ಮ ಇಡೀ ಟೀಮು ಸಲಗಾದೇನು ಕಷ್ಟಪಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಟ್ಟಿದ್ದೀವಿ. ನಾವು ಬರೀ ವೆಯ್ಟ್ ಮಾಡೋದು, ರಿಸಲ್ಟ್ ಏನು ಬರುತ್ತೋ ಅದನ್ನು ಸ್ವೀಕರಿಸಿ. ನಮಗೆ ಗೊತ್ತಿಲ್ಲ ಏನು ರಿಸಲ್ಟ್ ಬರುತ್ತೆ ಅಂತ, ಅದನ್ನು ಸ್ವೀಕರಿಸೋಣ. ಆ ಟೆನ್ಷನಲ್ಲಿ ತುಂಬ ಕಡೆ ಇಷ್ಟ ಆಗೋದು ತುಂಬ ಜಾಗಗಳಿದೆ. ಅದು ನನಗೆ ನಾನೇ ಹೇಳ್ತೀನಿ, ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಖಂಡಿತವಾಗ್ಲೂ ಹೆಣ್ಣು ಮಕ್ಕಳಿಗಂತೂ ತುಂಬ ದೊಡ್ಡ ಗೌರವ ಬರಬೇಕು. ಆ ಥರದ್ದೊಂದು ಒಳ್ಳೆ ವಿಷಯ ಅಂತೂ ಇಟ್ಕೊಂಡಿದ್ದೀನಿ ಸರ್. ಈ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೇ ಒಂದಷ್ಟು ಜನಕ್ಕೆ ನೋಡ್ತಿದ್ದಂಗೆ ಹೇಳ್ತಾರೆ ಈ ಸೀನ್ ಚೆನ್ನಾಗಿದೆ, ಹಿಂಗಿದೆ ಅಂತ ಒಂದು ಫೀಡ್ಬ್ಯಾಕ್ಗಳು ಸಿಕ್ಕಿರುತ್ತೆ ಆಲ್ರೆಡಿ ನಿಮಗೆ. ಆ ರೀತಿ ಅವರು ಅದು ಆ ಥರದ್ದು ಒಂದು 3-4 ಜಾಗ ಇದೆ, ಅದು ವರ್ಕ್ ಆಗುತ್ತೆ. ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಅಲಕ್ ನಿರಂಜನ್ ಸಾಂಗ್. ಅದು ಎಲ್ಲರಿಗೂ ತುಂಬ ಎಕ್ಸ್ಪೆಕ್ಟೆಡ್ ಸಾಂಗ್. ಅದನ್ನು ಆದಷ್ಟು ಜಲ್ದಿ ಮತ್ತೆ ರಿಲೀಸ್ ಮಾಡಿ ಇನ್ನೊಂದು ಪ್ರೀ-ರಿಲೀಸ್ ಇವೆಂಟ್ ಮಾಡಿ ಈ ಸಿನಿಮಾನ ರಿಲೀಸ್ ಮಾಡ್ತೀವಿ. ತಮ್ಮೆಲ್ಲ ಸಹಕಾರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ಈಗ ಒಂದೇ ಚಿತ್ರನ 2 ತುಂಡು ಹೀರೋ ಹೀರೋಯಿನ್ ಬರಬೇಕು ಅದಕ್ಕೆ ಮೇಲೆ. ಸೊ ಎಕ್ಸೈಟಿಂಗ್ ವರ್ಕ್ ನನಗೆ ಒಂದು ಅನ್ಸಿಲ್ಲ ಅಂದ್ರೆ ಇನ್ನಸೆನ್ಸ್ ಮತ್ತೆ ಹಾನೆಸ್ಟಿ, ಈ 2 ಇಟ್ಕೊಂಡೇನೆ ಸಲಗ ಮಾಡಿದ್ದು, 2 ಇಟ್ಕೊಂಡೇನೆ ಭೀಮಾ ಮಾಡಿದ್ದು.
ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇದು ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ ಅಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ಅದು ಮುಗ್ಧತೆ. ಅದರ ಡಬಲ್ ಇದ್ರಲ್ಲಿ ಕಾಣಿಸ್ತದೆ, ಪ್ರಾಮಾಣಿಕತೆ, ಮುಗ್ಧತೆ. ಇದನ್ನ ಹೇಗೆ ಕ್ಯಾರಿ ಓವರ್ ಮಾಡ್ಕೊಳ್ತೀರಾ? ಬೀಂಗ್ ಎ ಸ್ಟಾರ್, ಬೀಂಗ್ ಎ ಡೈರೆಕ್ಟರ್, ಇಷ್ಟು ದೊಡ್ಡ ವರ್ಚಸ್ ಇದ್ಕೊಂಡು ಒಬ್ಬ ಸಾಮಾನ್ಯ ಹೊಸ ಹುಡುಗನಂತೆ ಸಿನಿಮಾ ಹೇಗೆ ಮಾಡ್ಕೊಂಡು ಹೋಗ್ತೀರಾ? ಅದೇ ನಾನು ಸ್ಟಾರ್ ಅನ್ಕೊಂಡಿಲ್ಲ, ನಾನು ಒಬ್ಬ ಇವನು ಅಂತ ಕೂಡ ಅನ್ಕೊಂಡಿಲ್ಲ, ನಾನೊಬ್ಬ ಕೆಲಸಗಾರ ಅನ್ಕೊಂಡಿಲ್ಲ. ನಾನು ಬರೀ ಕೆಲಸ ಮಾಡಬೇಕು ಅಷ್ಟೇ. ಆ ಒಂದು ದಿನ ಪ್ರೈಸ್ ಬರುತ್ತೆ, ಅದನ್ನ ತಗೋಬೇಕು, ಮತ್ತೆ ತಿರ್ಗಾ ಕೆಲಸ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಷ್ಟೇ. ನೀವು ಒಂಥರ ಐಫೋನ್ ತರ ಎಲ್ಲ ಅಪ್ಡೇಟ್ ಆಗ್ತಿರೋದು, ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದ್ರೆ ಅಪ್ಡೇಟ್ ಆಗ್ತಾ ಇರೋದು ಆ ಥರ. ಇಲ್ಲ ಈಗ ಅವ್ರು ಕೇಳ್ತಾರ ಪ್ರಶ್ನೆಗೆ ಅದೇ ಇತ್ತು ಅನ್ಸುತ್ತೆ ಆನ್ಸರ್. ಇಲ್ಲ ನನಗೆ ನಾವೇನು ತಪ್ಪು ಮಾಡಿಲ್ಲ ಅಂದ್ರೆ ಅಂತ. ನಾವೇ ಸಾಧ್ಯ ವರ್ಕ್ ಮಾಡ್ತಾ ಇರೋದಷ್ಟೇ. ಸೊ ಮಾಸ್ತಿ ಸರ್ ಅಂಡ್ ಶಿವಸೇನಾ, ಎಲ್ರಿಗೂ ನಮಸ್ಕಾರ. ಹಾಗೆ ಮೈ ಕೊಟ್ಟಿದ್ದೀವಿ. ಶರಣ್ ಸರ್ದು ಮತ್ತೆ ವಿಜಯ್ ಅವ್ರದ್ದು ಕಾಂಬೋ ಚೆನ್ನಾಗಿರುತ್ತೆ. ಅದು ಫಸ್ಟ್ ಶುರುವಾಗುವಾಗ ಪ್ರೈವೇಟ್ ಕಂಪ್ನಿ ತರ ಶುರು ಆಗುತ್ತೆ, ಆಮೇಲೆ ಅದು ಸರ್ಕಾರಿ ಕೆಲಸದ ತರ ಒಂದೊಂದ್ಸತಿ ನಡೆಯುತ್ತೆ. ಅದು ಹೇಳ್ಬೋದೋ ಏನೋ ಗೊತ್ತಿಲ್ಲ, ಇವರಿಬ್ರದ್ದು ಪತ್ರ ವ್ಯವಹಾರನೂ ನಡೀತಿರುತ್ತೆ ಅವಾಗ. ಅಂದ್ರೆ ಚರಣ್ ಸರ್ ಒತ್ತಡದಲ್ಲಿದ್ದಾಗ, ವಿಜಿಗ್ ಬೇಕಾಗಿದ್ದಾಗ ಪದೇ ಪದೇ ಫೋನ್ ಹೋಗ್ತಾ ಇರುತ್ತೆ, ಅವಾಗ ಒಂದು ಪತ್ರ ಬರುತ್ತೆ ಚರಣ್ ಸರ್ ಕಡೆಯಿಂದ. ಆ ಪತ್ರಕ್ಕೆ ಇವರು ಉತ್ತರ ಕೊಡ್ತಾರೆ. ಸೊ ಅದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಅದು ಒಂದು ಖುಷಿಯಾಗಿ ತಗೊಳೋದಿದೆಯಲ್ಲ, ಹಂಗೆ ಕಿತ್ತಾಡ ತಗೊಂಡಾಗ ಇಲ್ಲ ಹೊಂದ್ಕೊಂಡು ತಗೊಂಡಾಗಲೇ ಈ ತರದ್ದು ಔಟ್ಪುಟ್ ಬರಕ್ ಸಾಧ್ಯ. ಅಂದ್ರೆ ನಾನು ಯಾವಾಗ್ಲೂ ಚರಣ್ ಸರ್ ಬಗ್ಗೆ ಹೇಳುವಾಗ ಇದು ಒಂದು ಮಗು ತರ ಆಡ್ತಾ ಇರುತ್ತೆ, ಅದು ಒಂದು ಮಗು ತರ ಆಡ್ತಾ ಇರುತ್ತೆ. ಅವ್ರಿಬ್ರ ಹತ್ರ ಕೆಸೆಟ್ ಕಿತ್ಕೋಬೇಕು ನಾವು. ಚೆನ್ನಾಗಿರುತ್ತೆ. ಅಂದ್ರೆ ಒಂದು ನೋಡಯ್ಯ ಕೋಟೆಲಿಂಗವ ಅನ್ನೋ ಒಂದು ದುನಿಯಾ ಹಾಡಲ್ಲಿ ಸೂರ್ಯ ಅವರು ನಿಂತ್ಕೊಂಡು ಫ್ರೇಮ್ ಇಟ್ಟಾಗ ನಾನು ಏನ್ ಮಾಡಿದ್ರೆ ತಪ್ಪು, ಏನ್ ಮಾಡಿದ್ರೆ ಸರಿ ಅಂತ ಅಭಿನಯಿಸಿದ ಒಬ್ಬ ಶಿವಲಿಂಗ ಇವತ್ತು ನಿರ್ದೇಶಕನಾಗಿ ಒಂದು ಭೀಮಾ ತರದೊಂದು, ಸಲಗ ತರದೊಂದು ಸಿನಿಮಾ ಮಾಡಿ ಇವತ್ತು ತನ್ನ ಮಗಳನ್ನ ಆ ಫ್ರೇಮಲ್ಲಿ ನಿಲ್ಲಿಸಿ, ಅಣ್ಣ ಅವ್ರ ಕುಟುಂಬ ಅಂದ್ರೆ ವಿನಯ್ ಸರ್ ಅದೊಂದು ಹೊರೆ ಇದ್ದೇ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಬ್ಬ ಇನ್ನೊಬ್ಬ ಶಿವಲಿಂಗನ್ ತರ ಬಂದು ಆಕ್ಟ್ ಮಾಡೋದಿದೆಯಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮತ್ತೆ ಇದು ಕರೆಕ್ಟ್ ಆಗಿ ಎಲ್ಲ ಟೆಕ್ನಿಷಿಯನ್ ಸಾಥ್ ಕೊಡ್ತಿರೋದು, ಮತ್ತೆ ನಮ್ಮ ಶಿವಸೇನಾ DOP ಕೆಲಸ, ಮತ್ತೆ ಇವ್ರ ಜೊತೆ ಮಾತಾಡೋ ಹೊಸ ಕೊರಿಯೋಗ್ರಾಫರ್ ಎಲ್ಲ ಒಳ್ಳೆ ಟೀಮು, ತುಂಬಾ ಚೆನ್ನಾಗಿ ಕೆಲಸ ಆಗಿದೆ. ಸೊ 18ಕ್ಕೆ ಮುಂದೆ ಬರ್ತಾ ಇದೀವಿ, ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು. ನಮ್ಮ ಸಿಟಿ ಲೈಟ್ಸ್ DOP ಹುಸೇನ್ ಅವರು ಚೆನ್ನಾಗಿ, ಅದು ಏನದು ಲೆಟರ್ ಈ ಟೈಮಲ್ಲಿ ನೀವು ಪತ್ರ ಬರೀತಾ ಇದ್ರಂತೆ, ಪತ್ರ ವ್ಯವಹಾರ ಶಿವಸೇನಾ ಆಕ್ಚುಲಿ ಕೇಳಬೇಕಂದ್ರೆ ಹ್ಯಾಟ್ರಿಕ್ ಕಾಂಬಿನೇಷನ್. ಎಲ್ರಿಗೂ ನಮಸ್ಕಾರ. ಸರ್ ಜೊತೆ ನಂದು 3ನೇ ಸಿನಿಮಾ. ಖುಷಿ ಇದೆ ಸರ್ ಜೊತೆ ಕೆಲಸ ಮಾಡಿದೆ. ಪ್ರತಿ ಸಲನೂ ಚಾಲೆಂಜಸ್, ಪ್ರತಿ ಡೇನೂ ಚಾಲೆಂಜಸ್. ಶಾರ್ಟ್ ಬೈ ಶಾರ್ಟ್ ಸ್ಯಾಟಿಸ್ಫೈ ಮಾಡ್ಬೇಕಲ್ಲ ಅವ್ರನ್ನ. ಅದು ಅವರು ನಮ್ಗೆ ಆ ಥರದ ಒಂದು ಎನ್ವೈರನ್ಮೆಂಟಲ್ ಆಲ್ರೆಡಿ ಸರ್ ಫೀಲ್ ಕೊಟ್ಟಿರ್ತಾರೆ. ಶಾರ್ಟ್ ಬೈ ಶಾರ್ಟ್ ಅವ್ರು ಖುಷಿ ಪಡಿಸ್ಬೇಕು ನಾವು. ಆಮೇಲೆ ದೀಪಿಕಾ ವಿಜಯ್ ಸರ್ಗೆ ಅಂತ ಕೇಳಬೇಕಂತ ಶಿವಗೆ ಆ ಥರ ಏನಿಲ್ಲ, ಏನು ಫೈಟ್ ಏನ್ ಮಾಡ್ತಿರಲ್ಲ, ಕ್ಯಾಶುವಲ್ ಆಗಿ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಅದು ನೋಡೋರಿಗೆ ಇಬ್ರು ಫೈಟ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಎವ್ರಿ ಟೈಮ್ ಇವ್ರು ಫೈಟ್ ಮಾಡ್ತಿರ್ತಾರೆ. ಬೆಳಗ್ಗೆ ಬಂದಿದ್ದ ತಕ್ಷಣ ಇವ್ರು ಊರು ಅಂತ ಇರ್ತದೆ, ನಾನು ಊರು ಅಂತ ಇರಬೇಕು. ಆರಾಮ್ ನೋಡಿದ್ರೆ ನಮ್ಮ ಇಡೀ ಸೆಟ್ಟಲ್ಲಿ ನನ್ನಂತ ಆರಾಮಾಗಿ ಆಕ್ಟ್ ಮಾಡ್ತಿದ್ದಾರೆ ವಿನಯ್ ಸರ್, ಮೋನಿಶ್ ಅವರು, ನಮ್ಮೆಲ್ಲ ಆರ್ಟಿಸ್ಟ್ಗಳು. ಅವ್ರು ನೋಡಿದ ತಕ್ಷಣ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗೈತೆ ಎನ್ವೈರ್ಮೆಂಟ್ ಶೂಟಲ್ಲಿ. ಟೆಕ್ನಿಕಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 18 ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಇವು ಅಂದ್ರೆ ಸಲಗ ಮಾಡಿದಾಗ ಒಂದು ಹೊಸ ಕಾಂಬಿನೇಷನ್, ಭೀಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್, ಇದರಲ್ಲಿ ಎಲ್ಲ ಆಳ ಅಗಲ ಇಲ್ಲ ಎಲ್ಲ ನಾನು ಹೇಳ್ತಾ ಇರೋದು ವಿಜಯ್ ಸರ್ ಅವ್ರ ಕಲ್ಪನೆ ಹೊಂದಿದ್ದಾರೆ, ಮತ್ತೆ ರಿಯಲಿಸ್ಟಿಕ್ ಗೆ ತುಂಬಾ ಒತ್ತು ಕೊಡ್ತಾರೆ. ಇದು ಹೇಗೆ ಚಾಲೆಂಜಿಂಗ್ ನಿಮಗೆ ಆನ್ ಫೀಲ್ಡ್ ಅಲ್ಲಿ, ಆನ್ ಸೆಟ್ ಅಲ್ಲಿ ಅಂತ? ಈ ಸಿನಿಮಾದಲ್ಲಿ ತುಂಬಾ ಸಿಂಪಲ್ ಆಗೇ ಇತ್ತು. ಅಂದ್ರೆ ಸರ್ದು ಒಂದು ಆಲ್ರೆಡಿ ಅವ್ರ ಟೀಮ್ ಒಟ್ಟಿಗೆ ಒಂದು ರೈಟಿಂಗ್ ಆಗಿರುತ್ತೆ, ಹೀಗೆ ಆಗ್ಬೇಕು. ಅವ್ರು ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಕರೀತಾರೆ. ಯೂಶಲಿ ಏನಾಗುತ್ತೆ, DOP ಡೈರೆಕ್ಟ್ರು ಒಂದು ಜರ್ನಿ ಆಗಿರುತ್ತೆ, ಬಟ್ ಸರ್ ನಮಗೆ ಕೆಲಸ ಈಸಿ ಮಾಡಿಕೊಡ್ತಾರೆ. ಯಾವುದೇ ಜಾಗ ಆಗಿರಲಿ, ಯಾವುದೇ ಕಾಸ್ಟ್ಯೂಮ್ ಆಗಿರಲಿ, ಎನಿ ಸಿಚುವೇಶನ್ಸ್ ಫಸ್ಟೇ ಅವ್ರು ಪ್ರಿಪೇರ್ ಮಾಡಿ ಇಲ್ಲಿ ಹೀಗಿದ್ರೇ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ ಡೈರೆಕ್ಟರ್ ಟೀಮ್ ಆಗಿರುತ್ತೆ. ಅದಾದ್ಮೇಲೆ ನಾವು ಅದನ್ನ ಸಿಟಿ ಲೈಟ್ಸಲ್ಲಿ, ಸ್ಟ್ರೀಟ್ ಲೈಟ್ಸಲ್ಲಿ
ಒಂದಿಷ್ಟು ಚಾಲೆಂಜಸ್ ಅಲ್ಲಿ ಕೆಲಸ ಮಾಡಿದ್ದೀವಿ ಸಿನಿಮಾ. ಅದೇ ಹೇಳಿದ್ದು, ರಾತ್ರಿ ಬೀದಿಗೆ ಇಳಿತೀರಾ, ಎಲ್ಲ ಮೆಲ್ಲಿಗಲ್ಲಿಗೆ ಹೋಗಿರ್ತೀರಾ, ಕ್ಯಾಂಡಿಡ್ ಆಗಿ ಶೂಟ್ ಮಾಡೋದು ಗೊತ್ತಿರೋ ವಿಷಯ. ಹೌದು, ಅದು ಒಂದು ಹೇಳಲೇಬೇಕು. ಹೇಳಿದಷ್ಟು ಸುಲಭ ಅಲ್ಲ. ಪ್ರತಿ ಸ್ಟ್ರೀಟಲ್ಲೂ ಎಕ್ಸ್ಪೋಸ್ ಮಾಡಿ ಏನು ಎಮೋಷನ್ ಹೇಳಕ್ಕೆ ಹೋಗಿದ್ದಾರೆ ಆ ಫ್ರೇಮಲ್ಲಿ, ಆ್ಯಸ್ ಇಟ್ ಈಸ್ ಹೇಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೊಂದು ಟೈಮ್ ಕೊಡ್ತಾರೆ ಸರ್. ಇಲ್ಲ ನಮ್ಗೆ ಟೆಕ್ನಿಕಲ್ ಆಗಿ ಇವಾಗ ಒಂದ್ಸಲ ಒಂದು ಸ್ಟ್ರೀಟ್ ತೋರಿಸಿರ್ತಾರೆ, ಆ ಸ್ಟ್ರೀಟಲ್ಲಿ ಒಂದು ಲೈಟ್ ಇರುತ್ತೆ, ಈ ಲೈಟಲ್ಲಿ ಎಕ್ಸ್ಪೋಸ್ ಆಗುತ್ತೆ, ನೀನೇನಾದ್ರು ಬೇರೆ ಲೈಟ್ ಹಾಕಿದ್ರೆ ನಮ್ಗೆ ರಿಯಾಲಿಟಿ ಮಿಸ್ ಆಗುತ್ತೆ ಅಂತಾರೆ. ಓಕೆ, ಅವಾಗ ಏನು ಮಾಡ್ತೀವಿ, ಆ ಲೈಟ್ಗೆ ನಮ್ಮ ಟೆಕ್ನಿಕಲ್ ಆಗಿ ಏನು ರಿಕ್ವೈರ್ಮೆಂಟ್ ಬೇಕು ಆ ಲೈಟ್ಗೆ ಆ್ಯಡ್ ಆನ್ ಮಾಡಿ ಅದ್ರ ಜೊತೆ ಅವ್ರ ಟೀಮೇ ಹಾರ್ಡ್ ವರ್ಕ್ ಮಾಡುತ್ತೆ. ಆರ್ಟ್ಗೂ ಕೂಡ ಪ್ರತಿಯೊಂದನ್ನು ಅದೇ ರೀತಿನೇ ಸೆಟ್ ಮಾಡಿರೋದು. ನೋಡೋರಿಗೆ ಇದು ಸ್ಟ್ರೀಟ್ ಲೈಟ್ ಎಕ್ಸ್ಪೋಸೇ ಮಾಡಿದ್ದೀವಿ, ಇಷ್ಟು ರಿಯಲ್ ಆಗಿದೆ ಅನ್ನೋದಕ್ಕೆ ಹಿಂಗೆ ಬಂತು ಇದು ಅಂದರೆ ಎಲ್ಲನೂ ಕ್ರಿಯೇಟ್ ಮಾಡಿದ್ದೀವಿ. ಮೋರ್ ದೆನ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ, ಅವ್ರು ಒಂದು ಇನ್ಪುಟ್ ತೊಗೊಂಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕಾದ್ರೆ ಅವ್ರದ್ದೇ ಪೂರ್ತಿ ಹಾರ್ಡ್ ವರ್ಕ್ ಇರುತ್ತೆ. ಸರ್, ನಿಮ್ಮ ಸಿನಿಮಾಗಳಲ್ಲಿ ಸಿನಿಮ್ಯಾಟಿಕ್ಕಿಗೂ ಈ ರಿಯಲಿಸ್ಟಿಕ್ಕಿಗೂ ನೀವು ಕಂಡುಕೊಂಡಿರುವಂಥ ಸತ್ಯ ಅಂದರೆ, ರಿಯಲಿಸ್ಟಿಕ್ ಹೇಳಿದ್ರೇನೆ ಸಿನಿಮಾನ ಅಥವಾ ಸಿನಿಮ್ಯಾಟಿಕ್ ಆಗಿ ಹೋಗುವಂಥದ್ದು ಸಿನಿಮಾನ? ಇಲ್ಲ, ನನ್ನ ವೇ ಆಫ್ ಸಿನಿಮಾಟೊಲಿಟಿ ರಿಯಲಿಸ್ಟಿಕ್ ಆಗಿದೆ. ನನ್ನ ಯೋಚನೆ ಯಾವಾಗಲೂ ಹಂಗೆ ತುಂಬ ಕಲರ್ಫುಲ್ ಮಾಡೋಕ್ಕೋದ್ರೆ ಒಂದೊಂದ್ಸತಿ ಅದು ತುಂಬ ಒಳ್ಳೊಳ್ಳೆ ಪೇಂಟ್ಗಳು ಸಿಗಲ್ಲ, ಮಿಸ್ ಆಗುತ್ತೆ. ಅದು ತುಂಬ ಸತ್ಯವಾಗಿ ಏನಿರುತ್ತೋ ಅದನ್ನು ತೋರಿಸೋದ್ರಲ್ಲಿ ತುಂಬ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ನಾನು ಸತ್ಯ ಥರ ತೋರಿಸೋದು ಈಸಿನಾ ಅಥವಾ ಕಾಲ್ಪನಿಕವಾಗಿ ತೋರಿಸೋದು ಸುಲಭ? ಸತ್ಯವಾಗಿ ತೋರಿಸೋದು ತುಂಬ ಈಸಿ. ಯಾಕಂದರೆ ಶತ್ರುಗಳು ಜಾಸ್ತಿ ಉಟ್ಕೋತಾರಲ್ವ, ಅವಾಗ ಗೊತ್ತಾಗುತ್ತೆ ಯಾರು ಶತ್ರುಗಳು ಅಂತ. ಓಕೆ, ಈಗ ಆಪ್ತ ಮಿತ್ರ ಆಸ್ಥಾನ ಕಲಾವಿದರು ಅಂದ್ರೆ ಹೋಗು ಬಾ ಪರಿಚಯ ಅನ್ನೋದು ನಿಮ್ದು ಮತ್ತೆ ವಿಜಯ್ ಸರ್ದು. ಬಟ್ ಅದು ಸಿನಿಮಾ ಅಂತ ಬಂದಾಗ ಯಾವ ತರ ಇರುತ್ತೆ, ಬಟ್ ನೀವು ಹಾಕುವಂತ ಡೈಲಾಗ್ಗಳಾಗಿರ್ಬೋದು, ನೀವು ಬರೆಯೋ ಡೈಲಾಗ್ಗಳಿಗೆ ಅವರ ಇಂಟರ್ಫಿಯರೆನ್ಸ್ ಇರುತ್ತೆ, ಅಂದ್ರೆ ಅವ್ರು ಬೇಡ ಈ ತರದ್ದು ಅನ್ನುವಂಥದ್ದು ಏನಾದ್ರೂ ಇರುತ್ತೆ? ಅಥವಾ ನಿಮ್ಮ ಈ ಸಿನಿಮಾದಲ್ಲಿ ಯಾವುದಾದ್ರೂ ರಿಜಿಸ್ಟರ್ ಆಗುವಂಥ ಡೈಲಾಗ್ ಇದೆಯಾ? ಯಾಕಂದರೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಡೈಲಾಗ್ ರಿಜಿಸ್ಟರ್ ಆಗುತ್ತೆ, ಎಸ್ಪೆಷಲಿ ವಿಜಯ್ ಸರ್ ಸಿನಿಮಾ ಅಂತ ಬಂದಾಗ. ಇದರಲ್ಲೂ ಹಂಗೆ ಇದೆಯಾ? ಹಿಂಗೆ ಇದರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅಂದರೆ ಸಿನಿಮ್ಯಾಟಿಕ್, ಅದೇ ವಿಜಯ್ ಅವರು ಹೇಳಿದ ಕಲರ್ಸ್ ಇರಲ್ಲ. ಅಂದರೆ ಒಂದು ಫ್ರೇಮ್ ಬಂದು ನಿಂತ್ಕೊಂಡು ಈ ಡೈಲಾಗ್ ಹೊಡಿಬೇಕು ಅಂತ ಒಂದು ಫಾರ್ಮ್ಯಾಟ್ ಇರುತ್ತಲ್ಲ, ಅದಿರಲ್ಲ. ಏನು ನ್ಯಾಚುರಲ್ ಆಗಿ ಆ ಪಾತ್ರ ಏನು ಮಾತಾಡುತ್ತೆ ಅಷ್ಟೇ ಇರುತ್ತೆ. ಆದಷ್ಟು ಆ ಇದರಲ್ಲೇ ಇರುತ್ತೆ. ಅದರಲ್ಲಿ ಇಂಟರ್ಫಿಯರೆನ್ಸ್ ಅಂತ ಏನಿರಲ್ಲ. ನಾಗಾರ್ಜುನ ಶರ್ಮಾ ಅವ್ರು ಹೇಳಿದಂಗೆ ಒಂದಷ್ಟು ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ. ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಯಪ್ಪ ಇವ್ರ ಮನೆಯಲ್ಲಿ ಸೋಫಾಲಿ ಇವ್ರು ಕೂತಿರ್ತಾರಲ್ಲ ಗೊತ್ತಿಲ್ಲ, ಯಾರೋ ಅಪರಿಚಿತರಂತೂ ಬಂದು ಕೂತಿರ್ತಾರೆ. ಅಣ್ಣ ನಮ್ಮ ಮೆಜೆಸ್ಟಿಕಲ್ಲಿ ಬಿದ್ದೋದೆ ಅಂತ ಹೆಂಗ್ ಬಿದ್ದೆ ಹೇಳು ಅಂತ ಒಂದು ಕತೆ ತಗೋತಾ ಇರ್ತಾರೆ. ನೀನು ಏನು ಮೆಜೆಸ್ಟಿಕ್ ಬಂದೆ ಅನ್ನೋದು ಅಂದರೆ ಒಬ್ಬ ನಿರ್ದೇಶಕನಾಗಿ ಎಲ್ಲರ ಹತ್ರನೂ ಆ ಒಂದು ಘಟನೆಗಳನ್ನ ಕೇಳಿ ಇದು ಮಾಡ್ಕೊಳ್ಳೋದು ಅದು ಇಷ್ಟ. ಅಂದರೆ ಗ್ರಹಿಸೋದು ಅಂತೀವಿ, ಅದು ತುಂಬ ಇದೆ. ಅದನ್ನ ನಮಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಎಲ್ಲಿದೆಯಾ ಬಾಯ್, ಇನ್ನೇನು ಚೆನ್ನಾಗಿ ಹೇಳ್ತಾವೆ ಅಂತ, ಅಲ್ಲೊಬ್ಬ ಚಿಕ್ಕ ಪುಟ್ಟ ಡೈಲಾಗ್ ರೈಟರ್ ಕೂತಿರ್ತಾನೆ, ಹಂಗೆ ಬರ್ತಾ ಇರುತ್ತೆ. ಮೇ ಬಿ ಇದು ಕತೆ ಜೊತೆ ಕನೆಕ್ಟ್ ಆಗಿರುವಂತ ಎಲ್ಲ ಹಾಡುಗಳು ಆಗಿರೋದ್ರಿಂದ ಮೇ ಬಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಕಾಣುತ್ತೆ. ಈಗ ನಮ್ಮ ಒಂದೇ ಚಾನಲ್ನ ಎರಡು ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಚರಣ್ ಅವ್ರಿಗೆ ಮತ್ತೆ ನಾಗಾರ್ಜುನ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಈ ಸಾಂಗು ಆಮೇಲೆ ನೆಕ್ಸ್ಟ್ ಬರೋ ಅಲಕ್ ನಿರಂಜನ್ ಎರಡು ತುಂಬಾನೇ ಇಷ್ಟ. ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಈ ಸಾಂಗ್ ಕೇಳಿಸ್ತಾ ಇದೆ. ಸೊ ಅವ್ರು ಕೇಳಿಸಿದ ತಕ್ಷಣ ಅವ್ರ ಊರು ಬಂದು ಸಿದ್ದಾಪುರ ಹತ್ರ ಇಟ್ಕಿ ಅಂತ ಅಲ್ಲಿ ಸ್ಟೇ ಮಾಡ್ತಿದ್ರು. ಸೊ ಅಲ್ಲಿ ಹಾರ್ಮೋನಿಯಂ ಇಟ್ಕೊಂಡು ಪದಗಳಾಡ್ತಿದ್ರಂತೆ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಅದು ಜ್ಞಾಪಕಕ್ಕೆ ಬಂತಂತೆ. ಅವ್ರು ಕೇಳಿ ತುಂಬಾನೇ ಖುಷಿ ಪಟ್ರು. ಆಮೇಲೆ ಇನ್ನೊಂದೇನಂದ್ರೆ, ಈಗ ಸಿನಿಮಾ ಟೈಟಲ್ ಇಟ್ಕೊಂಡು ಯಾವುದೇ ಸಾಂಗ್ ಮಾಡಿದ್ರು ಆ ಸಾಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಜನ್ಮದ ಜೋಡಿ ಇರ್ಬೋದು, ಮುಂಗಾರು ಮಳೆ ಇರ್ಬೋದು, ಅದೇ ತರ ಈ ಸಿಟಿ ಲೈಟ್ಸ್ ಆ ಕೇಳಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಟೈಟಲ್ ಕೂಡ ಅದೇ ತರ ರಿಜಿಸ್ಟರ್ ಆಗುತ್ತೆ. ಸೊ ಅದ್ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಈ ಸಾಂಗ್ ಬಂದು ಪ್ರೀತಿ ಬಗ್ಗೆ. ಪ್ರತಿಯೊಂದು ಜೋಡಿ ಅವ್ರದೇ ಆದ ಒಂದು ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಪ್ರಪಂಚದಲ್ಲಿ ಅವರೇ ರಾಜ, ಅವರೇ ರಾಣಿ, ಅವ್ರಿಗೆ ಅವ್ರದೇ ಅಂತ ಒಂದು ರೂಲ್ಸ್ ಇರುತ್ತೆ, ಅವ್ರದೇ ಅಂತ ಒಂದು ಜಡ್ಜ್ಮೆಂಟ್ ಇರುತ್ತೆ. ಸೊ ಈ ಸಾಂಗ್ ನೋಡಿದಾಗ ಆ ಪ್ರಪಂಚನ ತುಂಬಾ ಚೆನ್ನಾಗಿ ನೋಡ್ಬೋದು. ನೋಡಿ ನನಗೆ ತುಂಬಾ ಖುಷಿ ಆಯ್ತು.
ಮತ್ತೆ ನಿಮ್ಗೇನೋ ಕ್ವೆಶನ್ಸ್ ಇದ್ರೆ ಕೇಳಿ. ವಿಜಯ್ ಜೊತೆ ವರ್ಕ್ ಮಾಡಿದ್ದೆ ಹೇಗಿದೆ? ನೋಡಿದಾಗ ಒಂದಿಷ್ಟು ರಿವ್ಯೂ ನಿಮಗೆ ಬಂದಿರುತ್ತೆ, ಬಟ್ ಈ ಸಿನಿಮಾದಲ್ಲಿ ನಿಮಗೆ ಮುಂಚೆನೇ ಒಂದಿಷ್ಟು ರಿವ್ಯೂಗಳು ಬಂದಿರುತ್ತೆ, ಅಥವಾ ನಿಮ್ಮ ಟೀಮಿಂದಲೇ ಒಂದಿಷ್ಟು ಜನ ಹೇಳ್ಕೊಂಡಿದ್ದಾರೆ, ಅಂದರೆ ವಿನಯ್ ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ತುಂಬ ಇಂಪ್ರೂವ್ ಇದೆ, ಅಥವಾ ಅವರ ಒಂದು ಲುಕ್ ವೈಸ್ ಕೂಡ ತುಂಬ ಚೇಂಜಸ್ ಇದೆ ಅಂತ ನಿಮಗೆ ಆ ಥರ ಬಂದಿರೋದಾಗಿರ್ಬೋದು, ನಿಮಗೆ ಅನಿಸಿದ್ದಿದೆಯಾ ಅಂತ? ಅದೇ ನೀವು ನೋಡಿ ನೀವು ಹೇಳ್ಬೇಕು ಹೆಂಗೆ ಅನ್ಸುತ್ತೆ ಅಂತ. ನಂಗೆ ಏನಂದ್ರೆ ಸಿನಿಮಾ ನೋಡ್ಬೇಕಂದ್ರೆ ವಿಜಯ್ ಸರ್ ಏನ್ ಹೇಳ್ತಾರೆ ಅಂತ, ಅವ್ರು ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅಷ್ಟೇ. ಈಗ ಮಾತಾಡ್ಬೇಕಿದ್ರೆ ತುಂಬಾ ಜೋಶಲ್ಲಿ ಮಾತಾಡ್ತಾರೆ, ಅಂದ್ರೆ ಪ್ರೀತಿಯಲ್ಲಿ ಬಿದ್ದಾಗ ರಾಜ ಫುಲ್ ಹಾರಾಡ್ತಿರ್ತಾರೆ ಅಂತ. ರಾಜ ಅನ್ನೋದು ನಿಮ್ಮ ಹೆಸರಲ್ಲೇ ಇದೆ, ಆ ರಾಣಿ ಯಾರು, ಜೊತೆಗೆ ಪ್ರೀತಿಯಲ್ಲಿ ಬಿದ್ದಾಗಲ್ಲ, ಪ್ರೀತಿಯಲ್ಲಿ ಯಾವಾಗಲೂ ಎದ್ದೇಳಬೇಕು. ಎದ್ದಿದ್ದೀರಾ ನೀವು? ನಾನು ಯಾವಾಗಲೂ ಎದ್ದೇ ಇರ್ತೀನಿ. ನಂಗೆ ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನು ನೀವು ಹೇಳಿದ್ರಿ ಅವಾಗ್ಲೇ, ಆ ರಾಣಿ ನನ್ನಲ್ಲೇ ಇರಲಿ, ಆಚೆ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ರಾಜ ಯಾರು ಅಂತ ಹೇಳಿ ನಾವು ಹೇಳ್ತೀವಿ. ಬಂದಾಗ ಹೇಳ್ತೀನಿ. ಇಲ್ಲ ಹೇಳಿ ಮಂಗಳ, ಇವತ್ತು ಹೇಳಿ, ನೀವು ಹೇಳಿ ನಾವು ಹೇಳ್ತೀವಿ. ಆಯ್ತು, ನೀವು ನಿಮ್ಮ ಚಂದ್ರ ಯಾರು ಅಂತ ಹೇಳಿದ್ರೆ ನಾನು ಯಾರು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಾನು ಯಾರು ಭಯ ಪಡೋದೇ ಇಲ್ಲ. ನನ್ನ ಚಂದ್ರ ನಾನೇ ಕೇಳೋಕ್ಕಾಗಲ್ಲಮ್ಮ. ನಿಮ್ದು ಹೇಳಿ ಈಗ. ಸರ್ ನಿಮ್ದು ಆಲ್ರೆಡಿ ಬಂದಿದ್ದಾರೆ, ನೀವು ಹೇಳ್ತೀರಾ, ಇನ್ನು ಬಂದಿಲ್ಲ ಹಂಗೆ ಹೇಳಿ. ಓಕೆ ವಿನಯ್, ಗ್ರಾಮಾಯಣ ಒಳ್ಳೆ ರಿವ್ಯೂ ಬಂತು, ಪರ್ಫಾರ್ಮೆನ್ಸ್ ಕೂಡ ತುಂಬ ಜನಕ್ಕೆ ಇಷ್ಟ ಆಯಿತು. ಈ ಸಿನಿಮಾ ಇನ್ನೂ ಒಂದಷ್ಟು ಬೆಸ್ಟ್ ಆಗ್ಬೋದಾ ನಿಮ್ಮ ಪಾತ್ರ ಅನ್ಸುತ್ತಾ? ನೀವೇ ಹೇಳಿ. ನಾನು ಹೇಳ್ತೀನಿ, ಪಾತ್ರ ಬೆಸ್ಟ್ ಆಗ್ಬೋದಾ ಅನ್ನೋದು ಸಹ ಮೈಕ್ ಪಾತ್ರ ಬೆಸ್ಟ್ ಆಗ್ಬೋದಾ ಅನ್ನೋಕ್ಕೆ ಹೆಚ್ಚಾಗಿ ಪಾತ್ರ ಬೆಸ್ಟ್ ಆಗ್ಬೋದಾ ಅನ್ನೋಕ್ಕೆ ತುಂಬ ಒಳ್ಳೆ ನಟ ಅವರು, ಅದೇ ಪಾತ್ರದ ಜೀವ ತುಂಬ್ತಾರೆ. ಎಲ್ಲರೂ ಬಂದು ಸಿನಿಮಾ ನೋಡೋದು ಅಷ್ಟೇ. ಎಲ್ಲ ಸಿನಿಮಾದವರು ಕೂಡ ಇದನ್ನೇ ಮಾಡ್ತಿದ್ದಾರೆ. ಯಾರೇ ಬಂದು ಸಿನಿಮಾ ನೋಡಿ ಅಂತ. ಕೆಲವರು ಅಳ್ತಾರೆ, ಕೆಲವರು ಪಾಪ ಬೀಳಾಡ್ತಾರೆ, ಬೇಜಾರಾಗುತ್ತೆ ನೋಡ್ತಿದ್ದಾರೆ, ಬೇಜಾರಾಗುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡೋದು ಅಷ್ಟೇ. ಅವತ್ತೇನೋ ಡಿಸೈಡ್ಮೆಂಟ್ ಆಗುತ್ತೆ, ಅವತ್ತು ಅದನ್ನು ಫೇಸ್ ಮಾಡೋದು. ಈಗ ನೀವು ಶಿವಣ್ಣ, ಪುನೀತ್ ಎಲ್ಲರದ್ದು ಒಳ್ಳೆ ಬಾಂಡಿಂಗ್ ಇತ್ತು. ಈ ಹೊಸ ಜನ್ರೇಷನ್ ಅವ್ರ ಜೊತೆ ಕೆಲಸ ಮಾಡಿದ್ದು ನಿಮ್ಗೆ ಹೆಂಗಿತ್ತು? ಅವ್ರನ್ನ ಬಳಸ್ಕೊಂಡಿದ್ದು ಸಿನಿಮಾದಲ್ಲಿ ಆ್ಯಕ್ಟಿಂಗಿಗೆಲ್ಲ ಖುಷಿ ಅನಿಸುತ್ತೆ, ತುಂಬ ಖುಷಿ ಇದೆ. ವಿಜಯ್ ಸರ್, ನಿಮ್ಮ ಪೋರ್ಷನ್ ಎಷ್ಟು ಬರುತ್ತೆ? ಹೇಳ್ತೀನಿ ಸರ್ ಲಾಸ್ಟ್ ನೆಕ್ಸ್ಟ್ ಸಾಂಗ್ ಅಲ್ಲ, ನೆಕ್ಸ್ಟ್ ಸಾಂಗ್ ಅಲ್ಲಿ ಹೇಳ್ತೀನಿ. ವಿಲನ ಸರ್, ನೆಕ್ಸ್ಟ್ ಸಾಂಗ್ ಅಲ್ಲಿ ಹೇಳ್ತೀನಿ. ಅಲಕ್ಕಿದೆ ಸಾಂಗ್ ಅಲ್ಲಿ ಹೇಳ್ತೀನಿ ಸರ್. ಅಲಕ್ ಎಸ್ ನಿಮ್ಗೆ ಹಂಗೆ ಅನ್ಸಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಎಂತ ಮೇಕಿಂಗ್ ಈಗ ಅನಿಸ್ತು ಅಂತನಾ? ಅಂದ್ರೆ ಆ ಫೀಲಿಂಗ್ಸ್ ತುಂಬಾ ಅಥೆಂಟಿಕ್ ಆಗಿ ಆಚೆ ಬರೋಕ್ಕೆ ವಿಜಯ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿರೋ ಒಂದಷ್ಟು ಟಿಪ್ಸ್ ಇರ್ಬೋದು, ಒಂದಷ್ಟು ಪುಷ್ ಮಾಡಿರೋ ಒಂದಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಒಂದ್ಸಲಪ್ಪ ಎಲ್ಲ ಕಡೆ ನೋಡಿರ್ತಾರಲ್ಲ, ನೋಡಿರ್ತಾರೆ, ಎಲ್ಲ ನೋಡೋರೆ ನೋಡಿದ್ರೆ ಹೆಂಗೆ ಕಂಡಾರೆ. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವ್ರ ಸಾಂಗ್ಸ್ ನೋಡಿದ್ರು, ಕಂದಮ್ಮ ಸಾಂಗ್ ನೋಡಿದ್ರು ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಪಟ್ರು. ಎಲ್ರಿಗೂ ನಮಸ್ಕಾರ. ಪ್ರೀತಿ ಬಗ್ಗೆ ಮಾತಾಡೋಷ್ಟು ತಿಳುವಳಿಕೆ ಇಲ್ಲ, ಬಟ್ ನಮ್ಮ ಸಾಂಗ್ ಹೇಳ್ಬೇಕಂದ್ರೆ ಐ ಥಿಂಕ್ ಜೆನ್ಸಿ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಅಂಡ್ ಗ್ರೀನ್ ಫಾರೆಸ್ಟ್ ಅವೇ. ನಾವು ಏನು ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ, ಅಂಥದ್ದೇ ಒಂದು ಪ್ರೀತಿ ತೋರಿಸಿದ್ದಾರೆ ಈ ಸಾಂಗ್ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್
ನನಗೆ ಕಂದಮ್ಮ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯಿತು. ನಾಗಾರ್ಜುನ್ ಸರ್ ಆ್ಯಂಡ್ ಚರಣ್ ಸರ್ ಆ್ಯಸ್ ಆಲ್ವೇಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಒಂದು ಥಿಯೇಟರ್ನಲ್ಲೇ ನೋಡಿ ಅಂತ ಥ್ಯಾಂಕ್ ಯು. ಅದೇ ಹೇಳಿದ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಂದ್ರೆ ಅವ್ರ ಆಕ್ಟರ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು ಆಕ್ಟರ್ ಇಂದ ಏನ್ ಆಚೆ ತೆಗಿಬೇಕಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ಅಂದ್ರೆ ಅವ್ರಿಗೆ ಅಪ್ರೋಚ್ ಗೊತ್ತಿರುತ್ತೆ. ಈಗ ನನ್ನ ನೋಡಿದ ತಕ್ಷಣ ನಾನು ಏನೇನ್ ಮಾಡ್ಬೋದು, ಏನ್ ಚೆನ್ನಾಗಿ ಮಾಡ್ಬೋದು, ಏನ್ ಚೆನ್ನಾಗಿ ಮಾಡ್ತಾ ಇರ್ಬೋದು, ಸೊ ಪ್ಲಸ್ ಏನು ಮೈನಸ್ ಏನು, ಅದರಲ್ಲಿ ಹೇಗೆ ಅದೆರಡನ್ನು ಈಕ್ವಲೈಸ್ ಮಾಡಬಹುದು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಅದರಿಂದ ಅವರು ನನಗೆ ಲೈನ್ಸ್ ಹೇಳ್ಕೊಡೋದು ಇರ್ಬೋದು, ಇಲ್ಲ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದು ನನಗೆ ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ತುಂಬಾ ಈಸಿ ಆಯ್ತು ಸರ್. ಅಂದ್ರೆ ನೀವು ವಿಜಯ್ ಸರ್, ಈಗ ನಿಮಗೆ ಬೇರೆ ಡೈರೆಕ್ಟರ್ಗಳು ಹೇಳ್ಕೊಟ್ಟಾಗ ಮತ್ತು ನಿಮ್ಮ ಸಿನಿಮಾಗಳು ನೋಡಿದಾಗ ಆ ಡೈರೆಕ್ಟರ್ ಒಳಗಿನ ಒಂದು ಛಾಯೆ ಮತ್ತು ಅವರ ಒಂದು ಮ್ಯಾನರಿಸಮ್, ಜನರಲ್ ಆಗಿ ಮಾತಾಡಬೇಕಾದ್ರೆ ಅವ್ರನ್ನ ನೋಡಿರ್ತೀವಿ. ಆ ಥರದ್ದೊಂದು ಅಂದ್ರೆ ಆ ಡೈರೆಕ್ಟರ್ ಆ ಕಲಾವಿದ ಒಳಗಡೆ ಕಾಣಿಸ್ತಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಈಗ ಬಿಟ್ಟಿರೋ ಕಂಟೆಂಟ್ಸ್ ಆಗಲಿ ಇದಾಗಲಿ ಪ್ರತಿಯೊಂದು ಕೂಡ ವಿನಯ್ ಅವರಿಗೆ ನೀವು ವಾಕ್ ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಬೀಂಗ್ ಆನ್ ಆಕ್ಟರ್ ಕಮ್ ಡೈರೆಕ್ಟರ್, ಸೊ ವಿನಯ್ ಅವರನ್ನ ನೀವು ಕಂಡ ಬಗ್ಗೆ ಒಬ್ಬ ನಟನಾಗಿ, ನೀವು ಒಳ್ಳೆ ಮನುಷ್ಯ, ನನ್ನ ಫ್ರೆಂಡು, ನನ್ನ ಬೆಸ್ಟು ಎಲ್ಲ ಹೇಳ್ತೀರಾ. ಸೊ ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಬ್ರೂಸ್ ಲೀದು ಒಂದು ಮಾತಿದೆ, ನೀರ ಯಾವುದ್ರಲ್ಲಿ ಹಾಕಿದ್ರು ಫಿಲ್ ಆಗೋದು ಸ್ಟಾರ್ಟ್ ಆಗುತ್ತೆ. ಹಂಗೆ ಒಬ್ಬ ನಟ ಅಂದರೆ ವಿನಯ್ ಒಂದು ನೀರದು, ನೀವು ಯಾವುದಕ್ಕೆ ಹಾಕಿ, ಯಾವ ಕಪ್ಪಳಿಗೆ ಹಾಕಿ, ಯಾವ ಇದಕ್ಕೆ ಒಂದು ಜಾಗದಲ್ಲಿ ಹಾಕಿದ್ರು ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಆಗ್ತದೆ. ಅಂದರೆ ಈ ಕಥೆಗೆ ತಕ್ಕನಾಗಿ ಅಡ್ಜಸ್ಟ್ ಆಗಿ ಆ್ಯಕ್ಟ್ ಮಾಡುವಂಥ ಕಲಾವಿದ. ಯಾವಾಗಲೂ ಬ್ರೂಸ್ ಲೀ ಹೇಳ್ತಾರೆ, ನೀರು ಥರ ಇರಬೇಕು ಮೈ ಫ್ರೆಂಡ್ ಮನೀಷಾ. ಅಂದ್ರೆ ಈ ಒಂದು ಒಂದೇ ಚಂದ್ರನ ತೊಂಡು ಹಾಡಿನ ಬಗ್ಗೆ ನಾವು ಮಾತಾಡಿಲ್ಲ. ಅಂದ್ರೆ ಕಂದಮ್ಮ ಅಷ್ಟು ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡಿದ್ರು. ಸೊ ಅಷ್ಟು ನೀವು ಇಬ್ಬರು ಕೆಮಿಸ್ಟ್ರಿ ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಆಗಿತ್ತು, ಕ್ಯೂಟ್ ಮೂಮೆಂಟ್ಸ್. ಸೊ ಈ ಒಂದು ಹಾಡು ಕತೆ ಜೊತೆ ಬರುವಂಥದ್ದು ಅಥವಾ ಈ ಹಾಡನ್ನ ಸಪ್ರೇಟ್ ಆಗಿ ಶೂಟ್ ಮಾಡಿದ್ರೆ ಈ ಒಂದು ಜರ್ನಿ ಮಾತಾಡಿಲ್ಲ ನೀವು? ಕಂದಮ್ಮ ಎಷ್ಟು ಕ್ಯೂಟ್ ಆಗಿದೆಯೋ, ಐ ಥಿಂಕ್ ಈ ಸಾಂಗ್ 3 times ಇನ್ನೂ ಕ್ಯೂಟ್ ಆಗಿರುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹೇಳಿದ್ರು ಕೂಡ ಇಟ್ಸ್ ವೆರಿ ಕ್ಯೂಟ್ ಅಂತ. ಬಟ್ ಐ ಥಿಂಕ್ ಇದು ಅದನ್ನು ಬೀಟ್ ಮಾಡ್ಬೋದು ವಿಜುವಲ್ ವೈಸ್ ಆಲ್ಸೋ. ಅದು ಕತೆ ಬರುತ್ತಾ ಹಾಗೆ ಬರುತ್ತಾ ಅದು ನೀವೇ ನೋಡ್ಬೇಕು. ನಮ್ಮ ಡೈರೆಕ್ಟರಲ್ಲಿ ನಮ್ಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗಲ್ಲ. ಬಟ್ ಫಾರ್ ಶೋರ್ ಇಟ್ ಬಿ ವೆರಿ ಬ್ಯೂಟಿಫುಲ್. ನೋಡೋಕ್ಕೂ ಅಷ್ಟೇ. ನಿಮ್ಮ